ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಬಣ್ಣನೆಗನುಗುಣವಾಗಿ ರಾಮ, ಲಕ್ಷ್ಮಣ ಮತ್ತು ಸೀತೆಯರು ದಶರಥನ ಸಮ್ಮತಿಯನ್ನು ತೆಗೆದುಕೊಂಡು ವನದ ಕಡೆ ಪ್ರಯಾಣ ಬೆಳೆಸಲಿಕ್ಕೆ ಉದ್ಯುಕ್ತರಾಗಿದ್ದನ್ನು ನಾವು ನಿನ್ನೆ ಶ್ರವಣ ಮಾಡಿದ್ವಿ. 36ನೇ ಸರ್ಗದಲ್ಲಿ ದಶರಥ ಸುಮಂತ್ರನಿಗೆ ಹೀಗೆ ಹೇಳಿದ ವರ್ಣನೆ ಇದೆ. ರಾಮ ವನಕ್ಕೆ ಹೊರಡುವಾಗ ಆತನಿಗೆ ಬೆಂಗಾವಲಾಗಿ ರಥ, ಆನೆ, ಕುದುರೆ ಮತ್ತು ಪದಾತಿ ಸೈನಿಕರು ಅನ್ನುವಂಥ 4 ಬಗೆಯ ನಮ್ಮ ದೊಡ್ಡ ಸೈನ್ಯ ಏನಿದೆ, ಇದು ರಾಮನ ಜೊತೆಗೆ ಪ್ರಯಾಣ ಮಾಡಲಿ, ಕೂಡಲೇ ನೀನು ಅದಕ್ಕೆ ವ್ಯವಸ್ಥೆ ಮಾಡುವಂತ ಸುಮಂತ್ರನಿಗೆ ಹೇಳಿದ. ಸಂಗೀತ ನೃತ್ಯದಲ್ಲಿ ನಿಷ್ಣಾತೆಯರಾದಂತಹ ವೇಶ್ಯೆಯರು, ಐಶ್ವರ್ಯವಂತರಾದಂತಹ ವರ್ತಕರು ರಾಮನ ಹಿಂದೆ ಪ್ರಯಾಣ ಮಾಡಲಿ. ಯಾರು ರಾಮನನ್ನು ಆಶ್ರಯಿಸಿಕೊಂಡು ಜೀವನ ಮಾಡ್ತಾರೋ, ರಾಮನ ಆಶ್ರಿತರಾಗಿರ್ತಾರೋ ಅವರೆಲ್ಲರೂ ಕೂಡ ರಾಮನ ಜೊತೆ ಪ್ರಯಾಣ ಮಾಡಲಿ. ನಗರದ ಪ್ರಮುಖರು ರಾಮನ ಜೊತೆ ಪ್ರಯಾಣ ಮಾಡಲಿ. ನಾನಾ ರೀತಿಯಾದಂತಹ ಸಾಮಗ್ರಿಗಳನ್ನು ಒಳಗೊಂಡಂತಹ ಬಂಡಿಗಳು ರಾಮನನ್ನು ಹಿಂಬಾಲಿಸಲಿ. ಅರಣ್ಯ ಮಾರ್ಗದಲ್ಲಿ ಅನುಭವ ಇರುವಂಥ, ಅರಣ್ಯದಲ್ಲಿ ಜೀವನ ಮಾಡುವಂತಹ ಬೇಡರು ರಾಮನನ್ನ ಜೊತೆಗೂಡಲಿ. ರಾಮನ ಜೊತೆಗೆ ಅವರು ಕೂಡ ಇದ್ದು ದುಷ್ಟ ಪ್ರಾಣಿಗಳನ್ನು ಬೇಟೆಯಾಡಿ ರಾಮನಿಗೆ ಆಹಾರವನ್ನು ತಂದುಕೊಡ್ಲಿ. ಅವರು ತಂದುಕೊಟ್ಟಂಥ ಪ್ರಾಣಿಗಳ ಆಹಾರ ಮತ್ತು ಕಾಡಿನಲ್ಲಿ ದೊರೆಯುವಂತಹ ಜೇನಿನ ಸವಿ ಇದನ್ನು ಆಸ್ವಾದಿಸ್ತಾ ಈ ರಾಜ್ಯದ ಸೊಬಗನ್ನು ರಾಮ ಮರೆಯುವಂತಾಗಲಿ. ನನ್ನದೇ ಆಗಿರುವಂಥ ಒಂದು ಖಾಸಗಿ ಉಗ್ರಾಣ ಒಂದು ಇದ್ದಿರಬೇಕು ದಶರಥಂದು. ಅದು ಕೂಡ ದೊಡ್ಡ ದೊಡ್ಡ ಬಂಡಿಗಳಲ್ಲಿ, ಗಾಡಿಗಳಲ್ಲಿ ಕೂತ್ಕೊಂಡು ರಾಮನನ್ನು ಅನುಸರಿಸಿ ಹೋಗಲಿ. ಪುಣ್ಯಕ್ಷೇತ್ರಗಳು ಆತನಿಗೆ ಮಾರ್ಗದಲ್ಲಿ ಸಿಕ್ಕಾಗ ಅಲ್ಲಿ ಯಜ್ಞ ಮಾಡ್ತಾ ನಾನಾ ರೀತಿಯಾದಂತಹ ದಾನಗಳನ್ನು, ದಕ್ಷಿಣೆಗಳನ್ನು ಯೋಗ್ಯರಾದ ಬ್ರಾಹ್ಮಣರಿಗೆ ಕೊಡ್ತಾ ಆತ ಮುಂದೆ ಪ್ರಯಾಣ ಮಾಡಲಿ. ಮಹರ್ಷಿಗಳ ಜೊತೆ ಶಾಸ್ತ್ರಾರ್ಥ ವಿಚಾರವನ್ನು ಮಾಡಿಕೊಂಡು ಆತ ಸುಖವಾಗಿ ಕಾಲ ಕಳೆಯಲಿ. ಭರತ ಜನರು, ಐಶ್ವರ್ಯ ಯಾವುದೂ ಇಲ್ಲದಂತಹ ಈ ಅಯೋಧ್ಯೆಯನ್ನು ಆಳಲಿ. ದಶರಥ ಹೀಗೆ ಆಜ್ಞೆ ಮಾಡಿದ ಕೂಡಲೇ ಕೈಗೆ ಭಯ ಆಯಿತು. ಅವಳ ಮುಖನೇ ಬಾಡಿ ಹೋಯಿತು. ಅವಳ ಮುಖದಿಂದ ಯಾವ ಮಾತೇ ಹೊರಡಲಿಲ್ಲ. ದಶರಥ ತನ್ನ ಅಧಿಕಾರ ಉಪಯೋಗ ಮಾಡಿಕೊಂಡು ಹೀಗೇನಾದರೂ ಆಜ್ಞೆ ಮಾಡಿಬಿಟ್ರೆ ಮುಂದೆ ನನ್ನ ಮಗನಿಗೆ ಸಿಕ್ಕುವಂಥ ರಾಜ್ಯ ಏನಿದೆ ಅದು ಏನೋ ಸಾರರಹಿತವಾದಂಥ ರಾಜ್ಯ ಸಿಕ್ಕಿಬಿಟ್ರೆ, ಐಶ್ವರ್ಯ ಇಲ್ಲದೇ ಇರುವಂಥ ರಾಜ್ಯ ಸಿಕ್ಕಿಬಿಟ್ರೆ ಅದ್ರ ಗತಿ ಏನು? ಸಾ ವಿಷಣ್ಣಾತಿ ಸಂತ್ರಸ್ತ ಮುಖೇನ ಪರಿಶಿಷ್ಯತ, ಮುಖ ಒಣಗಿ ಹೋಗಿತ್ತು. ಅವನಿಗೆ ಈ ಮುಂದಿನಂತೆ ಮಾತು ಹೇಳಿದ್ಲು. ಏನು ಮಾತು ಹೇಳಿದ್ಲು ಅಂದರೆ, ಅಂಥ ರಾಜ್ಯ ನನಗೆ ಬೇಡ. ರಾಜ್ಯಂ ಗತಜನಂ ಸಾಧೋ ಪೀತಮಂಡಾಂ ಸುರಾಮಿವ ನಿರಾಸ್ವಾದ್ಯತಮಂ ಶೂನ್ಯಂ ಭರತೋ ನಾಭಿಪತ್ಯತೆ. ಭೋಗ ಭಾಗ್ಯಗಳಿಲ್ಲದೆ ಇರುವಂತಹ ಐಶ್ವರ್ಯರಹಿತವಾದಂತಹ ಅಯೋಧ್ಯ ಪಟ್ಟಣ ನನ್ನ ಭರತನಿಗೆ ಬೇಡ. ಅಂಥ ರಾಜ್ಯವನ್ನು ತಗೊಂಡು ಅವನು ಮಾಡಬೇಕಾದ್ರೂ ಏನು? ಅದಕ್ಕೊಂದು ದೃಷ್ಟಾಂತ ಕೊಟ್ಟವಳು. ಅದು ಅವಳೇನು ರಾಜ್ಯವನ್ನು ಕಬಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ಲು ವಂಚನೆಯ ಮೂಲಕವಾಗಿ, ಅವಳ ಪ್ರವೃತ್ತಿಗೆ ಅನುಗುಣವಾಗೇ ಇತ್ತು ಆ ದೃಷ್ಟಾಂತ. ಎಂಥ ದೃಷ್ಟಾಂತ ಅಂದರೆ, ಪೀತಮಂಡಾಂ ಸುರಾಮಿವ, ಸುರ ಮಧ್ಯ ಏನಿರ್ತದಲ್ಲ, ಆ ಮಧ್ಯದ ಸಾರ ಭಾಗವನ್ನೆಲ್ಲ ಅದರಿಂದ ತೆಗೆದು ಬಿಟ್ಟ ಮೇಲೆ ಆ ಮಧ್ಯದಲ್ಲಿ ಏನು ಸಾರಸ್ಯ ಉಳಿತದೆ? ಅದೇನು ಮನುಷ್ಯನಿಗೆ ಏನು ಸುಖ ಕೊಡಲಾರ್ದ ಅಂತ ಮಧ್ಯ, ಅದರಿಂದ ಏನು ಉಪಯೋಗ ಇಲ್ಲ ಅವನಿಗೆ. ಅದರಂತೆ ಜನ ಎಲ್ಲ ಹೊರಟು ಹೋಗಿಬಿಟ್ರೆ, ಭೋಗ ಭಾಗ್ಯಗಳೆಲ್ಲ ಇಲ್ಲಿಂದ ಕಳೆದು ಹೋಗಿಬಿಟ್ರೆ ಅಂಥ ರಾಜ್ಯವನ್ನು ತಗೊಂಡು ಅವನು ಏನು ಮಾಡಬೇಕು? ಬೇರೆಯವರಾಗಿದ್ದರೆ ಇನ್ನೊಂದು ಯಾವುದೋ ಒಳ್ಳೆಯ ಉದಾಹರಣೆ ಕೊಡ್ತಿದ್ರನು, ಪವಿತ್ರವಾದಂಥ ಉದಾಹರಣೆ, ಶಾಸ್ತ್ರಕ್ಕೆ ಸಮ್ಮತವಾದಂಥ ನಿಷಿದ್ಧವಲ್ಲದೇ ಇರುವಂಥ ಉದಾಹರಣೆ ಕೊಡ್ತಿದ್ರನು. ದುಷ್ಟ ಮನೋಭಾವದಿಂದ ರಾಜ್ಯ ಸ್ವೀಕಾರ ಮಾಡಬೇಕು ಅಂತ ಹೊರಟಿದ್ರಿಂದ ಸಾರ ತೆಗೆದ ಹೆಂಡ ಮನುಷ್ಯನಿಗೆ ಹೇಗೆ ಉಪಯೋಗವಾಗುವುದಿಲ್ವೋ, ಅವನ ಮನಸ್ಸಿಗೆ
ಉನ್ಮಾದವನ್ನುಂಟು ಮಾಡೋದಿಲ್ವೋ ಹಾಗೆ ಭೋಗ ಭಾಗ್ಯಗಳಿಂದ ರಹಿತವಾದಂಥ ಸಾಮ್ರಾಜ್ಯ ನನ್ನ ಭರತನಿಗೆ ಪ್ರಯೋಜನಕರ ಆಗಲಾರದು, ನನಗದು ಬೇಡ. ಕೈಕೇಯಿ ಇಂಥ ದೃಷ್ಟಾಂತ, ವಿಚಿತ್ರವಾದ ದೃಷ್ಟಾಂತ, ದಾರುಣವಾದಂಥ ಮಾತನ್ನು ಹೇಳಿದಾಗ ದಶರಥ ಅವಳಿಗೆ ಹೇಳಿದ್ನಂತೆ, ಭಯಂಕರವಾದಂಥ ಭಾರವನ್ನು ನನ್ನ ಮೇಲೆ ನೀನು ಹೊರಿಸಿದ್ದಿ. ಈಗ ಅದೇನು ಭಾರ? ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಅಂಥ ಭಾರವನ್ನು ನನಗೆ ನೀನು ಹೊರಿಸಿಯೂ ಕೂಡ ಮತ್ತೆ ನನಗೆ ಕೆಟ್ಟ ಮಾತಿನಿಂದ ಚುಚ್ಚುತ್ತಾ ಇದ್ದೆ. ನಿನಗೆ ನಾನು ವರ ಕೊಟ್ಟಿದ್ದೇನೆ, ಅದಕ್ಕೆ ಅನುಗುಣವಾಗಿ ರಾಮನನ್ನು ವನವಾಸಕ್ಕೆ ಕಳಿಸುವಂಥ ಕಾರ್ಯ ಪ್ರಾರಂಭ ಆಗಿದೆ. ಆ ವರವನ್ನು ತಗೊಳ್ಳೋಕ್ಕಿಂತ ಮೊದಲು ನೀನು ಅವಾಗಲೇ ಹೇಳ್ಬೋದಿತ್ತು, ಇಲ್ಲಿ ಸಾಮ್ರಾಜ್ಯದ ವೈಭವ ಏನಿದೆ ಅದ್ಯಾವುದೂ ಕೂಡ ರಾಮನ ಜೊತೆ ಹೋಗಬಾರ್ದು ಅಂತ ಆವಾಗಲೇ ಅದನ್ನು ಸೇರಿಸಬೇಕಾಗಿತ್ತು, ಆ ನಿಬಂಧನವನ್ನು. ಆಗಲೇ ಯಾಕೆ ಹೇಳಲಿಲ್ಲ? ಅದು ಕೈಕೇಯಿಗೆ ಇಮ್ಮಡಿಯಾಗಿ ಸಿಟ್ಟು ಬಂತದ್ದು. ಅವಳು ಹೇಳಿದ್ಲು, ರಾಮನನ್ನ ವನವಾಸಕ್ಕೆ ಕಳಿಸ್ಲಿಕ್ಕೆ ನೀನು ಇಟ್ಟಾಕೆ ಹಿಂಜರಿತಾ ಇದ್ದೆ? ನಿನ್ನ ವಂಶದಲ್ಲೇ ಸಗರ ಅನ್ನುವಂಥ ದೊಡ್ಡ ಚಕ್ರವರ್ತಿ ಇದ್ದ, ಅವನು ಅಸಮಂಜಸ ಅನ್ನುವಂಥ ಒಬ್ಬ ಮಗ ಇದ್ನಲ್ಲ, ಅವನನ್ನು ಹಿರಿಯ ಮಗ, ಹಿರಿಯ ಮಗ ಅನ್ನೋದನ್ನು ಗಣನೆ ತೆಗೆದುಕೊಳ್ಳದೆ ಕಾಡಿಗೆ ಕಳಿಸಿಬಿಟ್ಟ. ಹಾಗೆ ರಾಮನು ಕೂಡ ಏಕಾಂಗಿಯಾಗಿ ಕಾಡಿಗೆ ಹೋಗಲಿ, ಹಿರಿಯ ಮಗನ ಒಬ್ಬನೇ ಕಳಿಸಿದ್ದ ಸಗರನು ಕೂಡ, ಅವನ ಜೊತೆ ಸಂಪತ್ತನ್ನಾಗಲಿ ವೈಭವನ್ನಾಗಲಿ ಏನು ಕಳಿಸಿರ್ಲಿಲ್ಲ. ರಾಜನಿಗೆ ಕೈಕೇಯಿಯ ಮಾತನ್ನು ಕೇಳಿ ಅವಳಿಗೆ ಧಿಕ್ಕಾರ ಹಾಕುವಂತಾಯಿತು. ಅಸಂಗತವಾದ್ದು ಮತ್ತು ಅಪ್ರಾಸಂಗಿಕವಾದದ್ದು, ಅಸಮಂಜಸನಿಗೆ ಹೋಲಿಕೆ ಕೊಟ್ಲು ರಾಮನಿಗೆ ಅವಳು. ಎಲ್ಲ ಜನರು ಕೂಡ ಅವಳ ಮಾತನ್ನು ಕೇಳಿ ನಾಚಿಕೊಂಡ್ರು. ಆದರೆ ಕೈಕೇಯಿ ರಾಜ ಧಿಕ್ಕಾರ ಮಾಡಿದ್ದನ್ನಾಗಲಿ, ಜನರು ತನ್ನ ಮಾತನ್ನು ಕೇಳಿ ನಾಚಿಕೆ ಪಟ್ಟದ್ದನ್ನಾಗಲಿ ಅವಳು ಪರಿಗಣನೆ ಮಾಡಲಿಲ್ಲ. ಆಗ ಸಿದ್ಧಾರ್ಥ ಅನ್ನುವಂಥ ಮಂತ್ರಿ ಅವಳಿಗೆ ಈಗ ಮುಂದಿನಂತೆ ಹೇಳಿದ, ಸಾಮ್ರಾಜ್ಯದ ವೈಭವವನ್ನೆಲ್ಲ ಅವಳು ಪೀತಮಂಡಾಂ ಸುರಾಮಿವ ಅಂತೇನು ಹೋಲಿಕೆ ಕೊಟ್ಟಿದ್ದಲ್ಲ, ಮಧ್ಯದ ಸಾರ ಭಾಗವನ್ನು ತೆಗೆದು ಹಾಕಿದರೆ ಮಧ್ಯದಲ್ಲಿ ಯಾವುದೇ ಉನ್ಮಾದಕತೆ ಉಳಿಯೋದಿಲ್ಲ ಅಂತೇಳಿ. ಆ ಮಂಡ ಅಂದರೆ ಏನು? ಮೊಸರಿನ ಸಾರ ಅಂತ, ಹುಳಿ ಮೊಸರನ್ನು ಉಪಯೋಗ ಮಾಡಿ ಆ ಮದ್ಯವನ್ನು ತಯಾರು ಮಾಡಿರ್ತಾರೆ. 16 ದಿನಗಳ ಹಿಂದಿನ ಹುಳಿ ಮಜ್ಜಿಗೆ, ಆ ವಾಸನೆಯಿಂದ ಕೂಡಿದಂಥ ಹೆಂಡ ಏನಿರ್ತದೆ ಅದು ಬಹಳ ಸ್ವಾರಸ್ಯಕರವಾದದ್ದು, ಸಾರಯುಕ್ತವಾದದ್ದು ಅಂತ ಮದ್ಯಪಾನ ಮಾಡುವವರ ಅಭಿಪ್ರಾಯ. ಆ ಸಾರವನ್ನೇ ತೆಗೆದು ಬಿಟ್ಟರೆ ಆ ಹೆಂಡ ನಿಸ್ಸಾರ ಆಗಿಬಿಡ್ತದೆ, ನಿರಾಸ್ವಾದ್ಯ ಆಗಿಬಿಡ್ತದೆ. ಕುಡಿದವರಿಗೆ ಅದರಿಂದ ಏನು ಉನ್ಮಾದನೆ ಸಿಗೋದಿಲ್ಲ, ನೀರು ಮಾತ್ರ ಉಳಿತದೆ. ನೀರನ್ನು ಕುಡಿಯೋರಿಗೆ ಉಪಯೋಗ ಏನು? ಹೀಗೆ ಅವಳ ಆ ವೈಭವನ್ನೆಲ್ಲ ಅಪೇಕ್ಷೆ ಪಟ್ಟಿದ್ಲು. ಹೆಂಡ ಕುಡಿಯುವವರು ಅದರ ಉನ್ಮಾದಕತೆಯನ್ನು ಅಪೇಕ್ಷೆ ಪಟ್ಟಂತೆ ಇವಳು ಆ ಸಾಮ್ರಾಜ್ಯದ ವೈಭವನ್ನೆಲ್ಲ ಅಪೇಕ್ಷೆ ಪಟ್ಟಿದ್ಲು. ಆಗ ಸಿದ್ಧಾರ್ಥ ಅನ್ನುವಂಥ ಮಂತ್ರಿ ರಾಜನಿಗೆ ಬಹಳ ಪ್ರಿಯನಾದವನು, ಅವನು ಕೈಕೇಯಿಗೆ ಹೇಳಿದ, ಎಲ್ಲಿ ಅಸಮಂಜಸ, ಎಲ್ಲಿ ರಾಮ? ರಾಮನಿಗೆ ಅಸಮಂಜಸನ ಯಾಕೆ ಹೋಲಿಕೆ ಕೊಡ್ತಿದ್ದೆ? ಆ ಅಸಮಂಜಸ ಅವನು ದುಷ್ಟನಾದವನು. ಬೀದಿಯಲ್ಲಿ ಆಟ ಆಡ್ತಿದ್ದಂಥ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಸರಿಯೂ ನದಿಯಲ್ಲಿ ಬಿಸಾಕಿ ಬಿಡ್ತಿದ್ದ, ಮುಳುಗಿಸಿಬಿಡ್ತಿದ್ದ ಅವ್ರನ್ನ. ಅವರೆಲ್ಲ ಸಂಕಟಪಟ್ಟು ಸಾಯುವಾಗ ಈತ ಆನಂದ ಪಡ್ತಿದ್ದ, ವಿಕೃತವಾದಂಥ ಆನಂದ ಪಡ್ತಿದ್ದ. ಜನ ಅವನ ವರ್ತನೆಯನ್ನು ಕಂಡು ಕ್ರುದ್ಧರಾಗಿ ರಾಜನಿಗೆ ಬಂದು ಹೇಳಿದರು, ಸಗರನಿಗೆ ಏನಂತ, ಈ ಸಾಮ್ರಾಜ್ಯದಲ್ಲಿ ನಿನ್ನ ಮಗನಾದಂಥ ಸಗರ ಆದರೂ ನಿನ್ನ ಮಗನಾದಂಥ ಅಸಮಂಜಸ ಆದರೂ ಇರಬೇಕು ಅಥವಾ ನಾವಿರಬೇಕು, ಇಬ್ಬರೂ ನಮ್ಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಅಸಮಂಜಂ ವೃಣೀಶ್ವೈಕಂ ಅಸ್ಮಾನ್ವಾ ರಾಷ್ಟ್ರವರ್ಧನ, ಅವನೊಬ್ಬನಾದ್ರೂ ಇಟ್ಕೋ ಅಥವಾ ನಮ್ಮನ್ನಾದ್ರೂ ಇಟ್ಕೋ, ಇಬ್ರು ಅಂತೂ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರು ಆ ಪ್ರಜೆಗಳೆಲ್ಲ. ಆಗ ಸಗರನಿಗೆ ಇಲ್ಲಿ ತನಕ ಗೊತ್ತಿರಲಿಲ್ಲ ಏನು ಮಾಡ್ತಿದ್ದಾನೆ ತನ್ನ ಮಗ, ಎಂಥ ದುರ್ವರ್ತನೆ ಮಾಡ್ತಿದ್ದಾನೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅವನು ಕೇಳಿದ, ಯಾವ ಕಾರಣದಿಂದ ನೀವು ಭಯ ಆಗಿದೆ? ಆಗ ಅವ್ರು ಹೇಳಿದರು, ಸ್ಥಿಮಿತ ಬುದ್ಧಿ ಇಲ್ಲ ನಿನ್ನ ಮಗನಿಗೆ, ಅವನು ನಮ್ಮ ಮಕ್ಕಳು ಆಟ ಆಡ್ತಿದ್ದಾಗ ಅವ್ರನ್ನ ಒಬ್ಬೊಬ್ಬರನ್ನೇ ತೆಗೆದುಕೊಂಡು ಹೋಗಿ ಸರಿಯೂ ನದಿಯಲ್ಲಿ ಬಿಸಾಕಿ ಬಿಡ್ತಾನೆ, ಅವ್ರು ಮುಳುಗೋದನ್ನು ನೋಡಿ ಸಂತೋಷ ಪಡ್ತಾನೆ. ರಾಜ ಪ್ರಜೆಗಳ ಈ ದೂರನ್ನು ಕೇಳಿ ಅವರಿಗೆ ಪ್ರಿಯ ಆಗುವ ಕಾರಣಕ್ಕಾಗಿ, ತನ್ನ ಪ್ರಜೆಗಳಿಗೆ ಕ್ಷೇಮ ಆಗಬೇಕು, ಕುಶಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ಮಗನನ್ನು ಪರಿತ್ಯಾಗ ಮಾಡಿಬಿಟ್ಟ. ಈ ಅಸಮಂಜಸನನ್ನ, ಅವನ ಪತ್ನಿಯನ್ನ ಒಂದು ರಸದಲ್ಲಿ ಕೂಡಿಸಿ ಅವನ ಜೀವನಕ್ಕೆ ಬೇಕಾದಂತಹ ಎಲ್ಲ ಉಪಕರಣಗಳನ್ನು ಅದರಲ್ಲಿ ಇದೆ,
ಆತ ಸಂಚಾರ ಮಾಡ್ಕೊಂಡು ಹೋಗಲಿ, ಬದುಕಿರೋದಂತ ಅರಣ್ಯದಲ್ಲಿರಲಿ, ಅವನು ಇಲ್ಲಿ ಬರೋದೇ ಬೇಡ ಅಂತ ಸೇವಕರಿಗೆ ಆಜ್ಞೆ ಮಾಡಿಬಿಟ್ಟಿದ್ದ. ರಾಜ್ಯದಿಂದ ಆತ ಹೊರಗೆ ಬಂದು ಗುದ್ದಲಿ ಬುಟ್ಟಿ ಇತ್ಯಾದಿನ ಹಿಡ್ಕೊಂಡು ತನ್ನ ಆಹಾರಕ್ಕಾಗಿ ಗಿರಿದುರ್ಗಗಳಲ್ಲಿ ಅಲೆದಾಡ್ತಿದ್ದ, ಎಲ್ಲ ಕಡೆ ಸಂಚಾರ ಮಾಡ್ತಿದ್ದ. ಪಾಪಕರ್ಮ ಮಾಡಿದವನಂತೆ ದಿಕ್ಕಿಲ್ಲದವನಂತೆ ಎಲ್ಲ ಕಡೆ ಸಂಚಾರ ಮಾಡ್ತಿದ್ದ. ತನ್ನ ಇಡೀ ಆಯುಷ್ಯವನ್ನೇ ಆತ ಅರಣ್ಯದಲ್ಲಿ ಕಳೆದ. ಸಗರ ಮಹಾಧಾರ್ಮಿಕನಾಗಿದ್ದ, ಆ ಮಗ ಪಾಪಿಷ್ಠನಾಗಿದ್ದ. ಹಾಗಾಗಿ ಅಪ್ಪನಾದಂತಹ ಸಗರ ಅವನನ್ನು ಕಾಡಿಗೆ ಕಳಿಸ್ಬೇಕಾಯ್ತು. ಆದರೆ ರಾಮ ಕಾಡಿಗೆ ಕಳಿಸುವಂಥ ಪಾಪ ದುಷ್ಕೃತ್ಯಗಳನ್ನು ಏನು ಮಾಡಿದ್ದಾನೆ? ಆ ಹೋಲಿಕೆ ನೀವು ಕೊಡ್ತಿದ್ಯಲ್ಲ ಅಂದ ಸಿದ್ಧಾರ್ಥ ಅನ್ನುವಂಥ ಮಂತ್ರಿ. ರಾಮನಲ್ಲಿ ಒಂದು ದುರ್ಗುಣ ಆದರೂ ನಮಗೆ ಕಾಣ್ತಿಲ್ಲ. ಚಂದ್ರನಲ್ಲಿ ಕಳಂಕ ಹೇಗಿಲ್ವೋ ಹಾಗೆ ರಾಮನಲ್ಲಿ ಯಾವ ದೋಷವೂ ಇಲ್ಲ. ಒಂದು ವೇಳೆ ನಿನಗೆ ರಾಮನಲ್ಲಿ ಏನಾದರೂ ದೋಷ ಕಂಡಿದ್ರೆ ಅದನ್ನು ಯಥಾವತ್ತಾಗಿ ಹೇಳು. ಎಲ್ಲರೂ ಸೇರಿ ನಾವು ರಾಮನನ್ನ ಅರಣ್ಯಕ್ಕೆ ಕಳಿಸೋಣ. ಅದುಷ್ಟಸ್ಯ ಹಿ ಸಂತ್ಯಾತಃ ಸತ್ಪಥೇ ನಿರತಸ್ಯ ಚ ನಿರ್ದಹೇದಪಿ ಶಕ್ರಸ್ಯ ದ್ಯುತಿಂ ಧರ್ಮ ನಿರೋಧನಾತ್. ಸನ್ಮಾರ್ಗದಲ್ಲಿರುವಂಥ ಧಾರ್ಮಿಕನಾಗಿರುವಂಥ ವ್ಯಕ್ತಿಯನ್ನ ಹೀಗೆ ಅವಮಾನ ಮಾಡಿದರೆ, ಅವನು ಹೀಗೆ ಪರಿತ್ಯಾಗ ಮಾಡಿದರೆ ಅದು ಆ ಪರಿತ್ಯಾಗ ಮಾಡಿದವನನ್ನು ಸುಟ್ಟು ಹಾಕ್ತದೆ, ಅವನನ್ನು ಹಾಳು ಮಾಡ್ತದೆ. ಪರಿತ್ಯಾಗ ಮಾಡಿದಂಥವನು ಇಂದ್ರ ಪದವಿಯಲ್ಲಿರುವಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ, ನಿರ್ದಹೇದಪಿ ಶಕ್ರಸ್ಯ, ಇಂದ್ರನನ್ನು ಅದು ಹಾಳು ಮಾಡ್ತದೆ. ಹಾಗಾಗಿ ನೀನು ಲೋಕಾಪವಾದ ಬರ್ತದೆ ಅನ್ನೋ ಕಾರಣಕ್ಕಾದರೂ ಭಯ ಪಡಬೇಕು. ನೀವು ಹೀಗೆ ನಿನ್ನ ಹಠವನ್ನು ಮುಂದುವರಿಸಿದ್ರೆ ಜನರು ನಿನ್ನ ಬಗ್ಗೆ ಕೆಟ್ಟ ಮಾತನಾಡ್ತಾರೆ. ಲೋಕತೋಪಿ ಹಿತೇ ರಕ್ಷ್ಯ ಪರಿವಾದ ಶುಭಾನನೆ. ಹಾಗಾಗಿ ವಿಚಾರ ಮಾಡು. ಅಪವಾದವನ್ನು ತಪ್ಪಿಸ್ಕೊಳ್ಳೋ ಕಾರಣಕ್ಕಾಗಿ ನೀನು ಈ ನಿನ್ನ ನಿರ್ಧಾರವನ್ನು ಬದಲಾಯಿಸು. ಕೈ ಮನಸ್ಸು ಸ್ವಲ್ಪವೂ ಕೂಡ ಬದಲಾವಣೆ ಆಗಲಿಲ್ಲ. ಇಲ್ಲಿ ಅಸಮಂಜಸನ ಕಥೆ ಏನು ಹೇಳಿದಿಲ್ಲ, ಅದನ್ನ ಈ ರಾಮಾಯಣದಲ್ಲಿ ಮತ್ತು ಕೆಲವು ಪುರಾಣಗಳಲ್ಲಿ ಆತ ದುಷ್ಟ ಆಗಿದ್ದ ಅನ್ನುವಂಥ ವರ್ಣನೆಯಷ್ಟೇ ಕೇಳ್ತೇವೆ. ಭಾಗವತದಲ್ಲಿ ಒಂದು ಪ್ರತ್ಯೇಕವಾದ ಉದಾಹರಣೆ ಬಂದಿತ್ತು. ಆತ ಮಹಾ ಸಜ್ಜನನಾಗಿದ್ದ, ಧಾರ್ಮಿಕನಾಗಿದ್ದ, ವಿಲಕ್ಷಣ ಪ್ರವೃತ್ತಿಯವನಾಗಿದ್ದ. ಈ ರಾಜ್ಯ ಈ ವೈಭವ ಯಾವುದೋ ಅವನಿಗೆ ಬೇಕಾಗಿರಲಿಲ್ಲ. ಹಾಗಾಗಿ ತನ್ನನ್ನು ತಾನು ದುಷ್ಟನಂತೆ ತೋರಿಸ್ಕೋತಿದ್ದ. ಅದಕ್ಕಾಗಿ ಜನ ಎಲ್ಲ ಬಂದು ದೂರ ಹೇಳಿದಾಗ ರಾಜ ಆತನನ್ನು ಹೊರಗೆ ಕಟ್ಟಿದ. ಸಾಮ್ರಾಜ್ಯ ಬಿಟ್ಟು ಹೋಗುವಾಗ ಆ ಮುಳುಗಿದಂಥ ಮಕ್ಕಳನ್ನೆಲ್ಲ ಆತ ತಂದು ತೋರಿಸಿದ ಅಂತಿತ್ತು. ಅದನ್ನ ಈ ರಾಮಾಯಣದಲ್ಲಿ ತಗೊಂಡಿಲ್ಲ ಅಂತ ತಿಳಿದೇನೋ ಅಸಮಂಜಸನನ್ನ ರಾಮನಿಗೆ ಹೋಲಿಸಿ ಒಂದು ಒಳ್ಳೆ ಕೆಲಸನ ಮಾಡಿದ್ದವಳು ಕೈ. ಆದರೂ ಈ ಪುರಾಣಗಳಲ್ಲಿ, ಈ ರಾಮಾಯಣಗಳಲ್ಲಿ ಆ ಮಾತು ಇದ್ದಂತಿಲ್ಲ. ಏನೇ ಆದರೂ ಹೋಲಿಕೆಯನ್ನು ಎಷ್ಟರ ಮಟ್ಟಿಗೆ ತಗೊಳ್ಬಹುದು ಅಂತಂದ್ರೆ, ಅಸಮಂಜಸ ಸತ್ಪುರುಷನೇ ಆಗಿದ್ದಿರಬಹುದು, ವಿಚಿತ್ರ ಪ್ರವೃತ್ತಿ ಇದ್ದಂಥ ಸಜ್ಜನನೇ ಆಗಿದ್ದಿರಬಹುದು. ಆದರೆ ಪ್ರಜೆಗಳಿಗೆ ಬಂದು ದೂರ ಹೇಳಿದಾಗ ಆ ಪ್ರಜೆಗಳ ದೂರನ್ನು ರಾಜ ಗಣನೆ ತಗೊಂಡ. ಪ್ರಜೆಗಳ ಕ್ಷೇಮವೇ ರಾಜ್ಯಕ್ಕೆ ಕ್ಷೇಮ ಅಂತ ಆಲೋಚನೆ ಮಾಡಿದ್ದಾನೆ. ಹಾಗಾಗಿ ಅವರ ಮಾತನ್ನು ಕೇಳಿ ಆತನ ಮಗನನ್ನು ಹೊರಗಟ್ಟಿದ್ದ. ಆ ಒಂದು ಹೋಲಿಕೆಯನ್ನು ಇಟ್ಕೊಳ್ಬಹುದು. ಹಾಗೆ ರಾಮನಲ್ಲಿ ಏನಾದರೂ ದುರ್ಗುಣ ಕಂಡು ಬಂದು ಅದನ್ನು ಪ್ರಜೆಗಳು ರಾಜನ ಮುಂದೆ ದೂರ ಹೇಳಿದ್ರೆ ಅಥವಾ ನಿನ್ನ ಮುಂದೆ ದೂರ ಹೇಳಿದ್ರೆ ರಾಮನನ್ನು ಕಾಡಿಗಟ್ಟಬಹುದು ಅನ್ನುವಂಥ ಅಷ್ಟು ಮಾತ್ರದ ಹೋಲಿಕೆಯನ್ನು ತಗೊಳ್ಬಹುದು. ಏತದ್ವಚೋ ನೇಚ್ಛಸಿ ಪಾಪವೃತ್ತೆ ಹಿತಂ ನ ಜಾನಾಸಿ ಮಮಾತ್ಮನೋವಾ. ಆವಾಗ ದಶರಥ ಕೈಗೆ ಹೇಳಿದ, ನನ್ನ ಮಾತನ್ನು ನೀನು ಕೇಳೋದಂತೂ ದೂರ ಉಳಿತು, ಮಹಾಮಂತ್ರಿಯ ಮಾತನ್ನು ನೀನು ಕೇಳಲಿಕ್ಕೆ ಅಪೇಕ್ಷೆ ಪಡ್ತಿಲ್ಲ. ನಿನಗೆ ಹಿತ ಯಾವುದು, ಅಹಿತಕರ ಯಾವುದು, ನನಗೆ ಯಾವುದು ಹಿತ ಯಾವುದನ್ನು ಕೂಡ ನೀನು ತಿಳಿದಿಲ್ಲ. ದುರ್ಮಾರ್ಗವನ್ನು ಅವಲಂಬಿಸಿದ್ದಿ. ನಾನೇ ಈ ರಾಜ್ಯವನ್ನ ಸುಖ ಇದನ್ನೆಲ್ಲ ಬಿಟ್ಟು ರಾಮನ ಹಿಂದೆ ಕಾಡಿಗೆ ಹೋಗಿಬಿಡ್ತೇನೆ. ನೀನು ಭರತನ ಜೊತೆಗೆ ಇಲ್ಲಿದ್ದು ರಾಜ್ಯವನ್ನು ಆಳೋ. ಅಲ್ಲಿಗೆ 36ನೇ ಸರ್ಗ ಮುಕ್ತಾಯ ಆಗಿದೆ. 37ನೇ ಸರ್ಗದಲ್ಲಿ ರಾಮ ಸೀತಾ ಲಕ್ಷ್ಮಣರು ನಾರು ಮುಡಿಯುತ್ತಂತಹ ಘಟನೆಯ ವರ್ಣನೆ ಇದೆ. ಸಿದ್ಧಾರ್ಥ ದಶರಥ ಹೀಗೆಲ್ಲ ಮಾತಾಡಿದ್ದನ್ನ ಕೇಳ್ಕೊಂಡ ರಾಮ ವಿನಮ್ರನಾಗಿ ತಂದೆಗೆ ಹೇಳಿದ, ಹೇಗೂ ಕಾಡಿ ಹೊರಟಿದ್ದೇನೆ, ಎಲ್ಲ ಭೋಗಗಳನ್ನು ಪರಿತ್ಯಾಗ ಮಾಡಿ ಹೊರಟಿದ್ದೇನೆ. ಸರ್ವಸಂಗ ಪರಿತ್ಯಾಗ ಮಾಡಿ ನಾನು ಕಾಡಿ ಹೊರಟಿದ್ದಾಗ ಆ ಚತುರಂಗ ಬಲ, ಧನ, ಕನಕ, ವೈಭವ ಇದನ್ನೆಲ್ಲ ನಾನು ತಗೊಂಡು ಏನು ಮಾಡಬೇಕು ಕಾಡಿನಲ್ಲಿ? ಹಾಗಾಗಿ ಅದು ಯಾವುದು ಬೇಡವೇ ಬೇಡ ನನಗೆ.
ಯೋ ಹಿ ದತ್ವಾ ದ್ವಿಪಶ್ರೇಷ್ಠಂ ಕಕ್ಷಾಯಾಂ ಕುರುತೆ ಮನಃ ರಜ್ಜುಸ್ನೇಹೇನ ಕಿಂ ತಸ್ಯ ತ್ಯಜತಃ ಕುಂದರೋತ್ತಮಂ. ಒಬ್ಬನಿಗೆ ತನ್ನಲ್ಲಿ ಇರುವಂತಹ ಒಂದು ಆನೆಯನ್ನೇ ಮಾರಿದ ಯಾರೋ ಒಬ್ಬನಿಗೆ, ಅಥವಾ ಆನೆಯನ್ನು ಮತ್ತೊಬ್ಬ ಯಾರಿಗೂ ದಾನ ಕೊಟ್ಟ. ಆನೆಯನ್ನೇ ದಾನ ಕೊಟ್ಟ ಮೇಲೆ ಆ ಆನೆ ಕಟ್ಟುವಂಥ ಹಗ್ಗ ಇನ್ನೂ ತನ್ನ ಮನೆಯಲ್ಲಿ ಇಟ್ಕೊಂಡು ಏನು ಉಪಯೋಗ? ಆ ಹಗ್ಗವನ್ನು ಏನು ಮಾಡಬೇಕು? ಆ ಹಗ್ಗದಿಂದ ಆನೆ ಕಟ್ಟಲಿಕ್ಕೆ ಉಪಯೋಗ ಆಗುತ್ತಷ್ಟೇ, ಬೇರೆ ಯಾವ ಪ್ರಾಣಿಗಳು ಅದರಿಂದ ಕಟ್ಟುವಂತೆಯೂ ಇಲ್ಲ. ಹಾಗಾಗಿ ಆನೆಗೆ ಸಮಾನವಾದದ್ದು, ಆನೆಯನ್ನು ದಾನ ಕೊಟ್ಟ ಘಟನೆಗೆ ಸಮಾನವಾದದ್ದು ನಾನು ಸಾಮ್ರಾಜ್ಯ ಪರಿತ್ಯಾಗ ಮಾಡಿದ ಘಟನೆ. ಅದನ್ನೇ ಬಿಟ್ಟಿದ್ದೇನೆ ಅಂದರೆ ಈ ಸೈನ್ಯ ತಗೊಂಡು ನಾನು ಏನು ಮಾಡಬೇಕು? ರಾಜ್ಯಕ್ಕೆ ಸಂಬಂಧಪಟ್ಟಂಥ ಈ ಎಲ್ಲ ವಸ್ತು ವಾಹನಗಳೇನಿವೆ ಅದನ್ನೆಲ್ಲ ಭರತನೇ ತೆಗೆದುಕೊಳ್ಳಿ, ನನ್ನ ಸಮ್ಮತಿ ಇದೆ ಅದಕ್ಕೆ. ನನಗೆ ಬೇಕಾದಂಥ ನಾರು ಮಡಿಯನ್ನು ಸೇವಕರು ತೊಗೊಂಡು ಬರಲಿ, ಗುದ್ದಲಿ ಬುಟ್ಟಿ ಇದನ್ನೆಲ್ಲ ತೊಗೊಂಡು ಬರಲಿ ಸೇವಕರು. ರಾಮ ಹೀಗೆ ಅಂದ ಕೂಡಲೇ ಸೇವಕರು ತರ್ತಾರೋ ಇಲ್ಲೋ ಅಂತ ಕೈಗೆ ಸಂದೇಹ ಬಂದಿದ್ದಿರಬೇಕು. ಅದಕ್ಕಾಗಿ ತಾನೇ ತೊಗೊಂಡ್ಬಂದ್ಬಿಟ್ಲು ಅವರು ನಾರು ಮಡಿಯನ್ನು, ತಾನೇ ಹೋಗಿ ತೊಗೊಂಡು ಬಂದು. ಅಥ ಚೀರಾಣಿ ಕೈಕೇಯಿ ಸ್ವಯಂ ಆಹೃತ ರಾಘವಂ ಉವಾಚ ಪರಿಧತ್ವೇತಿ ಜನೋಕೆ ದುರಪತ್ರಪ. ಎಲ್ಲ ಜನ ನೆರೆದಿದ್ರು. ರಾಣಿ ಆದವಳು ತಾನು ಹೋಗಿ ಅಂಥ ಕೆಲಸಗಳನ್ನೆಲ್ಲ ಮಾಡಬೇಕಾಗಿರ್ಲಿಲ್ಲ, ಅವಳು ಎಂದು ಮಾಡಿದ್ದಿಲ್ಲ, ಅದು ಅವಳು ಘನತೆಗೆ ತಕ್ಕದ್ದಲ್ಲ. ಆದರೆ ಯಾರೋ ಸೇವಕರಿಗೆ ಹೇಳಿಬಿಟ್ರೆ ಆ ಸೇವಕರು ರಾಮನ ಮೇಲೆ ಪ್ರೀತಿಯಿಂದ ನಾರು ಮಾಡಿ ತರ್ತಾರೋ ಇರೋ ಅಂತ ಅವಳು ಸಂದೇಹ ಬಂದಿದ್ದಿರಬೇಕು, ತಾನೇ ತಂದು ಕೊಟ್ಬಿಟ್ಲು. ಉಟ್ಕೋ ಅಂತ ಹೇಳಿದ್ಲು, ನಿರಪತ್ರಪ, ಯಾವುದೇ ನಾಚಿಕೆ ಇರಲಿಲ್ಲ ಅವಳಿಗೆ ಹೀಗೆ ಮಾಡಿದ್ದಕ್ಕೆ. ರಾಮ ತಾನು ಹುಟ್ಟಂಥ ರೇಷ್ಮೆ ವಸ್ತುವನ್ನು ಬಿಚ್ಚಿಟ್ಟು ನಾರುಮಡಿಯನ್ನು ಉಟ್ಕೊಂಡ. ಎಲ್ಲರೂ ಹಾಹಾಕಾರ ಮಾಡಿದರು. ಲಕ್ಷ್ಮಣನು ಕೂಡ ತನ್ನ ಬಟ್ಟೆಗಳನ್ನು ಬದಲಾಯಿಸಿದ. ಯಾವಾಗಲೂ ರೇಷ್ಮೆ ವಸ್ತ್ರವನ್ನೇ ಉಟ್ಟ ಅಭ್ಯಾಸ ಇತ್ತಲ್ಲ ಸೀತೆಗೆ. ಅವಳಿಗೆ ಈ ನಾರುಮಡಿ ಕೈಯಲ್ಲಿ ಬಂದ್ಕೊಳ್ಳಿ ಅದನ್ನು ಹೇಗೆ ಉಟ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ಅವಳಿಗೆ ಹೇಗೆ ಭಯ ಆಯಿತು ಅಂತಂದರೆ, ಬಲೆಯನ್ನು ನೋಡಿ ಹೆಣ್ಣು ಜಿಂಕೆ ಭಯಪಟ್ಟಂತೆ. ತನ್ನನ್ನು ಬೇಟೆಗಾರರು ಬಂಧಿಸಲಿಕ್ಕೇನು ಬಲೆ ತಂದಿರ್ತಾರಲ್ಲ, ಆ ಬಲೆಯಂತೆ ಕಾಣಿಸ್ತಾ ಅವಳಿಗೆ ಆ ನಾರುಮಡಿ. ಅದನ್ನು ಅದು ಜಾಳಾಗಿರ್ತದಲ್ಲ, ಅದು ರೇಷ್ಮೆ ವಸ್ತ್ರದಷ್ಟು ಅದರ ನೇಯ್ಗೆ ದಟ್ಟವಾಗಿರೋದಿಲ್ಲ, ಹಾಗಾಗಿ ಬಲೆಯಂತೆ ಕಾಣಿಸ್ತಾ ಅವಳಿಗೆ. ಭಯಪಟ್ಲು, ನಾಚಿಕೆ ಪಟ್ಲು, ದುಃಖಿತಳೂ ಆದಳು. ದರ್ಭೆ, ನಾರು ಇಂಥ ಒರಟ ವಸ್ತುಗಳಿಂದ ತಯಾರಾದದ್ದು ಆ ಮಡಿ. ಕಣ್ಣಲ್ಲಿ ನೀರು ಬಂತು. ಅದನ್ನ ಗಂಡನಿಗೆ ಹೇಳಿದ್ಲು, ಇದನ್ನು ಹೇಗೆ ಉಟ್ಕೋದು ಹೇಗೆ? ಇದನ್ನು ಅರಣ್ಯವಾಸಿಗಳಾದಂಥ ಮುನಿಗಳ ಪತ್ನಿಯರು ಇದನ್ನು ಉಟ್ಕೋತಾರೆ ಹೇಗೆ? ನನಗೆ ಇದನ್ನು ಉಟ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ಉಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಒಂದು ತುದಿಯನ್ನು ಕುದಿಯಕ್ಕೆ ಕಟ್ಕೊಂಡ್ಲು, ಮತ್ತೊಂದು ತುದಿಯನ್ನು ಹಿಂಗೆ ಕೈಯಲ್ಲಿ ಹಿಡ್ಕೊಂಡ್ಲು. ಅದನ್ನು ಯಾವ ಕಡೆಯಿಂದ ಉಟ್ಕೋಬೇಕು, ಯಾವ ಕಡೆಯಿಂದ ಅದನ್ನು ಮುಗಿಸ್ಬೇಕು ಅಂತ ಗೊತ್ತಾಗಲಿಲ್ಲ ಅವಳಿಗೆ. ಕೃತ್ವಾ ಕಂಠೇ ಚ ಸಾಚೀರಂ ಏಕಮಾದಾಯ ಪಾಣಿನ, ಕುತ್ತಿಗೆಯಲ್ಲಿ ಒಂದು ಗಂಟು, ಕೈಯಲ್ಲಿ ಒಂದು ಅದರ ಇನ್ನೊಂದು ತುದಿ. ರಾಮನಿಗೆ ಸೀತೆಯ ಪರಿಸ್ಥಿತಿಯನ್ನು ನೋಡಿ ಅವಳ ಕಡೆ ಹೋಗಬೇಕು ಅನ್ನಿಸ್ತು. ತಾನೇ ಅವಳ ಕಡೆ ಹೋಗಿ ಸೀತೆ ಹುಟ್ಟಿದಂಥ ರೇಷ್ಮೆ ವಸ್ತ್ರದ ಮೇಲೆ ಅದನ್ನು ಬಿಗಿದು ಕಟ್ಟಿದ. ಅದನ್ನು ತೆಗೆಯದೆ ಅದರ ಮೇಲೆ ಇದನ್ನು ಕೂಡ ಅವಳಿಗೆ ರಾಮಂ ಪ್ರೇಕ್ಷತು ಸೀತಾಯ ಬದ್ಧಂತಂ ಚೀರಮುತ್ತಮಂ ಚೀರಂ ಬಬಂಧ ಸೀತಾಯ ಕೌಶೇಯಸ್ಯ ಉಪರಿ. ಕೌಶೇಯ ಅಂತ ರೇಷ್ಮೆ ವಸ್ತ್ರ, ಅವಳು ಉಟ್ಕೊಂಡಿದ್ದಂಥ ರೇಷ್ಮೆ ವಸ್ತ್ರದ ಮೇಲೆ ನಾರುಮಡಿನ ಉಡಿಸ್ಬಿಟ್ಟ. ಅಂತಃಪುರದಲ್ಲಿದ್ದಂಥ ಸ್ತ್ರೀಯರೆಲ್ಲ ಕುಪಿತರಾದರು, ಖಿನ್ನರಾದರು. ರಾಮನಿಗೆ ಹೇಳಿದರು, ತಂದೆಗೆ ಆಜ್ಞೆಗೆ ಅನುಸಾರವಾಗಿ ನೀನು ಕಾಡಿಗೆ ಹೋಗಬೇಕು ಅಂತ ಈ ನಿರ್ಧಾರ ಮಾಡಿದ್ದಿ. ನಿನ್ನ ಜೊತೆ ಸೀತೆನೂ ಅರಣ್ಯಕ್ಕೆ ಬರಬೇಕು ಅಂತ ಏನು ಆಜ್ಞೆ ಆಗಿಲ್ಲ, ಕೈನೂ ಹಾಗೇನು ಅಪೇಕ್ಷೆ ಪಟ್ಟಿಲ್ಲ. ನೀನು ಅರಣ್ಯದಿಂದ ಹಿಂತಿರುಗಿ ಬರುವವರೆಗೆ ನಾವು ಇವಳನ್ನು ನೋಡ್ಕೋತೇವೆ, ನಮ್ಮ ಅಪೇಕ್ಷೆಯನ್ನು ಈಡೇರಿಸಿಕೊಡು. ಲಕ್ಷ್ಮಣ ನೀನು ಇಬ್ಬರ ಜೊತೆಗೆ ಹೋಗ್ರಿ, ಸೀತೆ ಇಲ್ಲೇ ಇರಲಿ. ಇವಳು ಮುನಿಕನ್ಯೆಯರಂತೆ ಅರಣ್ಯಕ್ಕೆ ಹೋಗಿ ಕಷ್ಟಪಡೋದು ಬೇಡ. ಈಗ ನಮ್ಮ ಒಂದು ಪ್ರಾರ್ಥನೆಯಾದರೂ ನೀನು ನಡೆಸಿಕೊಡು. ನೀನಂತೂ ಇಲ್ಲಿ ಇರ್ಲಿಕ್ಕೆ ಇಚ್ಛೆ ಪಡ್ತಿಲ್ಲ, ಸೀತೆ ಆದರೂ ನಮ್ಮ ಜೊತೆಗೆ ಇರಲಿ ಅಂದ್ರೆ ಅವರೆಲ್ಲ. ಇಷ್ಟೆಲ್ಲ ಅಂತಃಪುರದ ಸ್ತ್ರೀಯರು ಹೇಳ್ತಿದ್ರು ರಾಮ ಸುಮ್ಮನೆ ಇರಲಿಲ್ಲ.
ಆ ಸೀತೆಗೆ ನಾರುಮಡಿಯನ್ನು ಉಡಿಸೇ ಬಿಟ್ಟ. ವಸಿಷ್ಠರಿಗೆ ಬಹಳ ಖೇದ ಆಯಿತು, ಅವರಿಗೂ ಕಣ್ಣೀರು ಬಂತು. ನಾರುಮಡಿ ಉಟ್ಕೋಬೇಡ ಅಂತ ಹೇಳಿದ್ರು ಅವರು ಸೀತೆಗೆ. ಕೈಯನ್ನು ನಿಂದನೆ ಮಾಡಿದರು. ಅತಿಪ್ರವೃತ್ತೆ, ಕುಲದ ಮರ್ಯಾದೆಯನ್ನು ಮೀರಿ ನಡೆಯುವವಳು, ದುಷ್ಟ ಬುದ್ಧಿಯಾದವಳು, ಕುಲಪಾಂಸನೆ, ಕುಲಕ್ಕೆ ಕಂಟಕಳು ನೀನು. ರಾಜನಿಗೆ ಮೋಸ ಮಾಡಿ ಆ 2 ವರಗಳನ್ನು ತೆಗೆದುಕೊಂಡಿದ್ದೆ. ಇನ್ನೂ ಹೆಚ್ಚಿನ ವರ ಅಲ್ಲದೆ, ಆ 2 ವರ ಅಲ್ಲದೆ ಮತ್ತು ಹೆಚ್ಚಿನದನ್ನು ಕಬಳಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದೆ. ಈತ ಕಾಡಿಗೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಅವಳು ಇಲ್ಲೇ ಇದ್ದೆ, ಸಿಂಹಾಸನದಲ್ಲಿ ಕೂತ್ಕೊಂಡು ರಾಮನಿಗೆ ಪ್ರತಿನಿಧಿಯಾಗಿ ರಾಜ್ಯವನ್ನು ಆಳಿದೆ. ಆತ್ಮಾಹಿ ದಾರಾ ಸರ್ವೇಶಾಂ ದಾರ ಸಂಗ್ರಹ ವರ್ತಿನಾನ್ ಆತ್ಮೇಯಮಿತಿ ರಾಮಸ್ಯ ಪಾಲಯಿಷ್ಯತಿ ಮೇಘಿನೀನ್. ಎಲ್ಲ ಗೃಹಸ್ಥಾಶ್ರಮಿಗಳಿಗೂ ಪತ್ನಿ ಅಂತ ಅವಳ ಆತ್ಮನೇ. ಗೃಹಸ್ಥನಾದಂಥ ವ್ಯಕ್ತಿಯಿಂದ ಅವನ ಪತ್ನಿಯನ್ನು ಬೇರ್ಪಡಿಸಕ್ಕೆ ಬರೋದಿಲ್ಲ. ಹಾಗಾಗಿ ಸೀತಾದೇವಿ ಕೂಡ ರಾಮನ ಆತ್ಮಸ್ವರೂಪಗಳು. ರಾಮ ರಾಜ್ಯವನ್ನು ಆಳಿದ್ರೇನಂತೆ, ಅವಳು ಆಳಿದ್ರೇನಂತೆ, ಅವಳೇ ಈಗ ಪ್ರತಿನಿಧಿಯಾಗಿ ಆಳಲಿ. ಒಂದು ವೇಳೆ ಸೀತೆಯು ಕೂಡ ರಾಮನ ಅನುಸರಿಸೇ ಕಾಡಿಗೆ ಹೋಗೋದಾದ್ರೆ ನಾವು ಕಾಡಿಗೆ ಹೊರಟು ಬಿಡ್ತೇವೆ. ಇಡೀ ಅಯೋಧ್ಯೆಯೇ ರಾಮನ ಹಿಂದೆ ಹೊರಟು ಹೋಗ್ತದೆ. ಆ ರಾಮ ಇರೋ ಜಾಗಕ್ಕೆ ಅಂತಃಪುರದ ರಕ್ಷಕರು, ದಂಡನಾಯಕರು, ಸೈನ್ಯ, ದಾಸರು, ದಾಸಿಯರು ಎಲ್ಲ ಹೊರಟು ಹೋಗ್ತದೆ. ನೀನು ಮಾತ್ರ ನಿನ್ನ ಮಗನಂತ ಭರತನಿಗೆ ಪಟ್ಟಾಭಿಷೇಕ ಮಾಡಿಸಿಕೊಂಡು ಇಲ್ಲಿ ಸುಖವಾಗಿ ಬದುಕು. ಭರತಶ್ಚ ಸ ಶತ್ರುಘ್ನ ತೀರವಾಸಾಹ ವನೇಚರ. ಆದರೆ ಆ ಭರತನ ಪಟ್ಟಾಭಿಷೇಕ ಮಾಡಿ ಆತನಿಗೆ ಸಿಂಹಾಸನ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆಯಲ್ಲ, ಅವನಾದರೂ ಇಲ್ಲೇನು ಬರೋದಿಲ್ಲ. ಅವನು ಶತ್ರುಘ್ನನ್ನು ಕರ್ಕೊಂಡು ನಾರುಮಡಿಯನ್ನು ಉಟ್ಟು ಕಾಡಿಗೆ ಬಂದುಬಿಡ್ತಾನೆ. ಆಮೇಲೆ ಶೂನ್ಯವಾದಂಥ ಕಾಡಿನಂತಿರುವಂಥ ಈ ಭೂಮಿಯನ್ನು ನೀನೊಬ್ಬಳೇ ಆಳು. ಯಾರನ್ನು ಆಳ್ತಾನೆ? ಮರಗಳನ್ನು ಆಳು, ಗಿಡ ಮರಗಳನ್ನು ನೀನು ಆಳು. ಮನುಷ್ಯರಾರು ಇರೋದಿಲ್ಲ. ನಹಿ ತದ್ಭವಿತಾ ರಾಷ್ಟ್ರಂ ಯತ್ರ ರಾಮೋ ನ ಭೂಪತಿ. ರಾಜ ರಾಮ ಎಲ್ಲಿರೋದಿಲ್ವೋ ಆ ರಾಜ್ಯವೇ ಅಲ್ಲ ಅದು. ತದ್ವನಂ ಭವಿತಾ ರಾಷ್ಟ್ರಂ ಯತ್ರ ರಾಮೋ ವಸಿಷ್ಯತಿ ನಿವತ್ಸ್ಯತಿ. ಯಾವ ಅರಣ್ಯದಲ್ಲಿ ರಾಮ ಇರ್ತಾನೋ ಆ ಅರಣ್ಯವೇ ರಾಷ್ಟ್ರ ಆಗಿಬಿಡ್ತದೆ. ಹಾಗಾಗಿ ನಾವೆಲ್ಲ ರಾಮನ ಹಿಂದೆ ಹೊರಟು ಹೋಗ್ತೇವೆ. ಅವರು ಮತ್ತೊಂದು ಕಠೋರವಾದ ಮಾತನಾಡಿದರು. ನೀನು ಭರತನಿಗೆ ಪಟ್ಟಾಭಿಷೇಕ ಮಾಡಿ ಆತನನ್ನು ರಾಜ್ಯನನ್ನಾಗಿ ಮಾಡಬೇಕು ಅಂತ ಹೊರಟಿದೆಯಲ್ಲ, ಆ ರಾಜ, ಆ ಭರತ ಈ ರಾಜ ಪದವಿಯನ್ನು, ಸಿಂಹಾಸನವನ್ನು, ಕಿರೀಟವನ್ನು ಅಪೇಕ್ಷೆ ಪಡೋದೇ ಇಲ್ಲ. ಅವನ ಸ್ವಭಾವ ನಮ್ಗೆ ಗೊತ್ತು. ನಿಜವಾಗಿಯೂ ಆತ ತನ್ನ ಅಪ್ಪನಿಗೆ ಹುಟ್ಟಿದವನಾಗಿದ್ದರೆ, ದಶರಥನಿಗೆ ಹುಟ್ಟಿದವನಾಗಿದ್ದರೆ ಅವನು ಈ ಸಿಂಹಾಸನವನ್ನು ಸ್ವೀಕಾರ ಮಾಡೋದಿಲ್ಲ ಅಂದ್ರೆ ಅವರು ವಸಿಷ್ಠರು. ನಹಿ ಅದತ್ತಾಂ ಮಹೀಂ ಪಿತ್ರ. ತನ್ನ ತಂದೆ ಸ್ವೇಚ್ಛೆಯಿಂದ ನನಗೆ ಈ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಿ ಕೊಟ್ಟಿಲ್ಲದೆ ಇದ್ರೆ, ಮೋಸದಿಂದ ನನಗಿದು ಬಂದಿದ್ರೆ ಈ ರಾಜ್ಯವೇ ಬೇಡ ಅಂತಾನೆ ಭರತ ಕೂಡ. ತ್ವಯಿವಾ ಪುತ್ರವದ್ವಸ್ತಂ. ಅವನಿಗೆ ಸಾಮ್ರಾಜ್ಯವೂ ಬೇಡ, ನಿನ್ನ ಮಗನಂತೆ ಆತ ಬದುಕಿರ್ಲಿಕ್ಕೂ ಕೂಡ ಅಪೇಕ್ಷೆ ಪಡೋದಿಲ್ಲ. ಯದಿ ಜಾತೋ ಮಹೀಪತೆ. ರಾಜನಾದಂತಹ ದಶರಥನಿಗೆ ಆತ ನಿಜವಾಗಲೂ ಹುಟ್ಟಿದವನಾಗಿದ್ರೆ. ಯದ್ಯಪಿತ್ವಂ ಕ್ಷಿತಿತಲ ಗಗನಂ ಚ ಉತ್ಪತಿಷ್ಯಸಿ ಪಿತೃವಂಶ ಚರಿತ್ರಜ್ಞ ಸಹ ಅನ್ಯಥಾ ನ ಕರಿಷ್ಯಸಿ. ನೀನು ನಿನ್ನ ಮಗನನ್ನ ರಾಜನನ್ನಾಗಿ ಮಾಡಬೇಕು ಅಂತ ಗಗನಂ ಚ ಉತ್ಪತಿಷ್ಯತಿ. ಈ ಭೂಮಿಯಿಂದ ಆಕಾಶಕ್ಕೆ ಹಾರಾಡ್ತಾ ಇದ್ದೆ ಅಂದ್ರೆ ಅಷ್ಟೆಲ್ಲ ದೀರ್ಘವಾದಂಥ ಕಠೋರವಾದ ಪ್ರಯತ್ನವನ್ನು ಮಾಡ್ತಿದ್ದೆ. ಆದರೆ ಕುಲದ ಸಂಪ್ರದಾಯ, ಪರಂಪರೆ ಇದನ್ನೆಲ್ಲ ಬಂದಂಥ ಆ ಭರತ ಆ ಮಾತನ್ನು, ನಿನ್ನ ಮಾತನ್ನು ಸ್ವೀಕಾರ ಮಾಡೋದಿಲ್ಲ. ನಿನ್ನ ಮಗನಿಗೇನೋ ಪ್ರಿಯವಾದನೆ ಮಾಡಬೇಕು ಅಂತ ಹೊರಟಿದ್ದೆ, ಆದರೆ ಅದು ಅವನಿಗೆ ಪ್ರಿಯ ಆಗಿಲ್ಲ. ಅದನ್ನು ನೀನು ತಿಳ್ಕೊಳ್ಬೇಕು. ಈ ಜಗತ್ತೆಲ್ಲವೂ ರಾಮನ ಅನುಯಾಯಿಯಾಗಿದೆ. ರಾಮನ ಅನುಯಾಯಿಗಳಲ್ಲದೇ ಇದ್ದವರು ಯಾರೂ ಇಲ್ಲವೇ ಇಲ್ಲ. ಭರತನು ಕೂಡ ಅದಕ್ಕೆ ಅಪವಾದ ಅಲ್ಲ. ನೀನು ಈಗಲೇ ನೋಡ್ತೀನಿ, ಕೆಲವು ಕ್ಷಣ ತಾಳು. ರಾಮ ಇಲ್ಲಿಂದ ಹೊರಟ್ರೆ ಇಡೀ ಸಾಮ್ರಾಜ್ಯವೇ ಆತನನ್ನು ಹಿಂಬಾಲಿಸಿ ಹೊರಡ್ತದೆ. ಬರೇ ಮನುಷ್ಯರಲ್ಲ, ಪಶು ವ್ಯಾಲ ಮೃಗದ್ವಿಜಾನ್. ಪಶುಗಳು, ಹಾವುಗಳು,
ಬೇರೆ ಪ್ರಾಣಿಗಳು, ಹಕ್ಕಿಗಳು. ಗಚ್ಚತಃ ಸಹ ರಾಮೇಣ ಪಾದಪಾಸ್ತಿ ತದನ್ಮುಖಾನ್. ಈ ಉಳಿದ ಪ್ರಾಣಿಗಳಿಗೆ, ಪಕ್ಷಿಗಳಿಗೆಲ್ಲ ರೆಕ್ಕೆ ಇದೆ, ಪಾದ ಇದೆ, ಅವು ರಾಮನ ಹಿಂಬಾಲಿಸ್ಕೊಂಡು ಹೊರಟಾವೆ. ವೃಕ್ಷಗಳು ಯಾರು ಹೊರಡ್ತವೆ ಅಂತಂದ್ರೆ ರಾಮ ಹೊರಟ ದಿಕ್ಕಿನ ಕಡೆ ಅವು ಮುಖ ಮಾಡ್ತವೆ. ಪಾದಪ ಅಂದ್ರೆ ವೃಕ್ಷಗಳು. ತದುನ್ಮುಖಾನ್, ರಾಮನ ಕಡೆ ಅವು ಮುಖ ಮಾಡಿಕೊಂಡು ನಿಲ್ತವೆ. ಹೋಗ್ಬೇಕು ಅಂತ ಅವಕ್ಕೂ ಅಪೇಕ್ಷೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಅವುಗಳ ಬೇರು ಭೂಮಿಯಲ್ಲಿ ನೆಟ್ಟು ಬಿಟ್ಟಿರ್ತದೆ. ನಿನ್ನ ಸೊಸೆಯವಳು ಸೀತೆ, ಅವಳು ಹುಟ್ಟಿರುವಂಥ ನಾರುಮಡಿಯನ್ನು ತೆಗೆದುಹಾಕಿ ಉತ್ತಮವಾದಂತಹ ಆಭರಣಗಳನ್ನು ಅವಳಿಗೆ ಕೊಡು. ಸೀತೆ ನಾರುಮಡಿ ಉಡಬೇಕು ಅನ್ನುವಂಥ ನಿಬಂಧನವೇನಿಲ್ಲ ಅಂದ್ರೆ ಅವರು ವಸಿಷ್ಠರು. ಮತ್ತೆ ಕೈಕೇಯಿಗೆ ಹೇಳಿದರು, ರಾಮನೊಬ್ಬನಿಗೆ ವನವಾಸ ಆಗಬೇಕು ಅಂತ ಕೇಳ್ಕೊಂಡಿದ್ದೆ. ಕೈಕೇಯಿ ಜೊತೆಗೆ ಸೀತೆಯ ಜೊತೆಗೆ ಆತ ಹೋಗ್ಬೇಕು ಅಂತ ನೀನೇನು ಹೇಳಿಲ್ಲಲ್ಲ. ಸೀತೆ ಸ್ವೇಚ್ಛೆಯಿಂದ ಹೊರಟಿದ್ದಾಳಷ್ಟೇ. ನಿತ್ಯ ನಾನಾ ರೀತಿಯಾದಂತಹ ಅಲಂಕಾರ ಮಾಡಿಕೊಂಡು ಮೆರೆದಾಡುವಂಥ ಇವಳು ಅರಣ್ಯಕ್ಕೂ ಕೂಡ ಸರ್ವಾಲಂಕಾರ ಭೂಷಿತರಾಗಿಯೇ ಹೋಗಲಿ. ವಾಹನ, ಪರಿಚಾರಕರು ಇದೆಲ್ಲವೂ ತೆಗೆದುಕೊಂಡು ಹೋಗಲಿ. ರಾಜನ ಕಡೆಯಿಂದ ನೀನೇ ವರ ಪಡ್ಕೊಂಡಿದ್ದೆ. ಅದರಲ್ಲಿ ಸೀತೆಯು ರಾಮನ ಜೊತೆಗೆ ಹೋಗಬೇಕು ಅಂತ ಅನ್ನೋದೇನು ಸೇರಿಸಿರ್ಲಿಲ್ಲ ಆಗ. ಹಾಗಾಗಿ ಅದನ್ನು ಬಿಟ್ಟುಬಿಡು. ಇಷ್ಟೆಲ್ಲ ವಸಿಷ್ಠರು ಹೇಳಿದ್ರು ಕೂಡ ತನ್ನ ಗಂಡ ಹೇಗಿದ್ದಾನೋ ಹಾಗೆ ತಾನೂ ನಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ಲು ಸೀತೆ. ತಾನೂ ನಾರ್ಮಡಿ ಉಡ್ಲೇಬೇಕು ಅಂತ ಅಪೇಕ್ಷೆ ಮಾಡಿದ್ಲು. ನೈವಸ್ನ ಸೀತಾ ವಿನಿವೃತ್ತ ಭಾವ ಪ್ರಿಯಸ್ಯ ಭರ್ತು ಪ್ರತಿಕಾರ ಕಾಮ. ಅವನಿಗೆ ವಿರುದ್ಧವಾಗಿ ನಡ್ಕೋಬಾರ್ದು, ಅವನಿಗೆ ಸದಸ್ಯರಾಗಿ ನಾನು ಇರಬೇಕು ಅಂತ ಆಲೋಚನೆ ಮಾಡಿದ್ದವಳು ಸೀತೆ. ಎಲ್ಲ ಜನರು ದಶರಥನಿಗೆ ಧಿಕ್ಕಾರ ಹಾಕಿದರು. ಧಿಕ್ವಾನ್ ದಶರಥಂ ಸ್ಥಿತಿ, ಎಂಥ ಪರಿಸ್ಥಿತಿ ಇದು ಅಂತ. ಜನ ಎಲ್ಲ ತನ್ನನ್ನು ಧಿಕ್ಕಾರ ಮಾಡ್ತಿದ್ದು ನೋಡಿ ದಶರಥನಿಗೆ ತನ್ನ ಜೀವನ, ಧರ್ಮ, ಪುಣ್ಯ ಎಲ್ಲದರಲ್ಲೂ ಆಸಕ್ತಿ ಹೊರಟಾಯ್ತು. ಕೈಗೆ ಹೇಳಿದ, ಸೀತೆ ಮಡಿ ಉಟ್ಕೊಂಡು ಕಾಡಿಗೆ ಹೋಗೋದು ಸರಿಯಲ್ಲ. ಗುರುಗಳು ಅದನ್ನೇ ಹೇಳಿದ್ದಾರೆ. ಇವಳು ಯಾರಿಗೆ ಅಪಕಾರ ಮಾಡಿದ್ದಾಳೆ? ನಿತ್ಯ ತಪಸ್ವಿನಿಯಂತೆ ಬದುಕಿದವಳು ನಮ್ಮ ಅಯೋಧ್ಯೆಯಲ್ಲಿ. ಪಾತಿವೃತ್ಯ ಅವಳ ಶ್ರೇಷ್ಠ ಧರ್ಮ. ಸನ್ಯಾಸಿನಿ ನಿಂತಿದ್ದಾಳೆ ಜನರ ಮಧ್ಯದಲ್ಲಿ. ಆ ನಾರುಮಡಿಯನ್ನು ಅವಳು ಕೂಡಲೇ ಬಿಚ್ಚಿ ಹಾಕ್ಲಿ. ನಾನು ಯಾರಿಗೂ ಪ್ರತಿಜ್ಞೆ ಮಾಡಿ ಕೊಟ್ಟಿಲ್ಲ, ಯಾರಿಗೂ ವರನೂ ಕೊಟ್ಟಿಲ್ಲ. ಇವಳಿಗೂ ನಾರುಮಡಿ ಉಡಿಸಿ ನಾನು ಕಾಡಿಗೆ ಕಳಿಸ್ತೇನೆ ಅಂತ ಹೇಳಿ. ಹಾಗಾಗಿ ಅವಳು ಸರ್ವಾಲಂಕಾರ ಭೂಷಿತರಾಗಿ ತನ್ನ ಗಂಡನ ಜೊತೆ ಅರಣ್ಯಕ್ಕೆ ಪ್ರಯಾಣ ಮಾಡಲಿ. ನಾನೇ ಅಯೋಗ್ಯ, ನಿನಗಿಂತ ವರಗಳನ್ನು ಕೊಟ್ಟು ಬಿಟ್ಟೆ ಅಂತ ಆತ ತನ್ನನ್ನು ತಾನೇ ನಿಂದನೆ ಮಾಡಿಕೊಂಡ. ಅಜೀವನಾರ್ಹೇಣ ಮಯಾ ನೃಶಂಸ. ನಾನು ಬದುಕೇ ಇರಬಾರ್ದು ಅಂತ ನೀಚ ನಾನಿಂಥ ಕೆಟ್ಟ ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆ, ಕೆಟ್ಟ ವರ ಕೊಟ್ಟುಬಿಟ್ಟೆ. ಹೋಗ್ಲಿ ನನ್ನ ಮಗ ಕಾಡಿಗೆ ಅಂತೇಳಿ. ನಾನು ಹಿಂದೆ ನೀನು ಕೊಟ್ಟಂಥ ಪ್ರತಿಜ್ಞೆ ಏನಿತ್ತು ಅದು ನನ್ನನ್ನು ಇವತ್ತು ಸುಟ್ಟು ಹಾಕ್ತಾ ಇದೆ. ಅದು ಹೇಗೆ ಅಂದರೆ, ಬಿದಿರಿನ ಹೂವು ಬಿದಿರನ್ನೇ ನಾಶಪಡಿಸ್ತದೆ. ಆ ಬಿದಿರಿಗೆ ಹೂವು ಬರೋದು ಬಹಳ ಅಪರೂಪ ಅಂತದ್ದು. ಹಲವಾರು ವರ್ಷಕ್ಕೊಂದ್ಸರಿ ಬಿಡ್ತದಂತೆ. ಹೂ ಬಿಟ್ಟು ಕೂಡಲೇ ಆ ಬಿದಿರು ತಾನೇ ಒಣಗಿ ಹೋಗಿಬಿಡ್ತದಂತೆ. ಅದರಂತೆ ನಾನೇನೋ ಆಕಸ್ಮಿಕವಾಗಿ ಎಚ್ಚರ ಇಲ್ಲದೆ ವರ ಕೊಟ್ಟುಬಿಟ್ಟೆ. ಅದು ಇವತ್ತು ನನ್ನನ್ನೇ ಸುಟ್ಟು ಹಾಕ್ತಾ ಇದೆ. ರಾಮ ನಿನಗೇನು ಅಪಕಾರ ಮಾಡಿದ, ಅಥವಾ ಸೀತೆ ಏನು ಅಪಕಾರ ಮಾಡಿದ್ಲು? ನಿನಗೆ ಈ ಎಲ್ಲ ಕಾರ್ಯಗಳ ಪ್ರತಿಫಲವಾಗಿ ಮಹಾ ನರಕ ಆಗೋದಿದೆ. ಅದನ್ನು ನೀನು ನೆನ್ಪಿಟ್ಕೊಳ್ಬೇಕು. ಈ ಎಲ್ಲ ದುಷ್ಟ ಕಾರ್ಯಗಳ ಪ್ರತಿಫಲವಾಗಿ ನರಕ ನಿನಗಾಗ್ತದೆ ಅಂತ ನಾನು ಹೇಳಿದೆ. ಆದರೆ ನಿಜವಾಗಿ ನೋಡಿದರೆ ಯಾವ ಕೆಟ್ಟ ದುಷ್ಪರಿಣಾಮ, ಯಾವ ಕೆಟ್ಟ ಫಲ ನಿನಗಿದಿಂದ ಸಿಗಬೇಕು ಅಂತ ನನಗೆ ಅರ್ಥವೇ ಆಗ್ತಿಲ್ಲ. ನರಕಕ್ಕಿಂತ ಹೆಚ್ಚಿಂದ ಆಗಬೇಕು ಅಂತ ಆತ ಭಾವಿಸಿದ್ದ. ಕಿಮೇಭಿ ಕೃಪಣೈರ್ಭೂಯ ಪಾತಕೈರಪಿ ತೇ ಕೃತೈ. ರಾಮನನ್ನು ವನವಾಸಕ್ಕೆ ಕಳಿಸ್ತೀನಿ ಪ್ರತಿಜ್ಞೆ ಮಾಡಿದೆ. ಅದಕ್ಕಿಂತ ಹೆಚ್ಚಿನ ಪ್ರತಿಜ್ಞೆ ಏನು ಮಾಡಿಲ್ಲ. ಸೀತೆಗೂ ನಾರುಮಡಿ ಉಳಿಸಿ ನೀನು ನರಕವಾಸವನ್ನು ಬಯಸಿದಂತೆ ಕಾಣಿಸ್ತದೆ. ದಶರಥ ಗೋಳಾಡಿದ. ನಾನಾ ಥರ ಗೋಳಾಡಿ ಮೂರ್ಛೆ ಹೋಗಿ ಕೆಳಗೆ ಬಿದ್ದ. ಆಗ ರಾಮ ಈ ಮುಂದಿನಂತೆ ಮಾತು ಹೇಳಿದ ದಶರಥನಿಗೆ. ಆತನಿಗೆ ಮತ್ತೆ ಎಚ್ಚರ ಬಂದ ಮೇಲೆ ತನ್ನ ತಾಯಿ ಬಗ್ಗೆ, ಕೌಸಲ್ಯ ಬಗ್ಗೆ ಒಂದೆರಡು ಮಾತು ಹೇಳಿದ.
ಧಾರ್ಮಿಕರಾದಂಥ ರಾಜನೇ, ಇವಳು ನನ್ನ ತಾಯಿ, ಇವಳ ಬಗ್ಗೆ ನಿನ್ನ ಒಂದು ಸ್ವಲ್ಪ ಕೃಪಾದೃಷ್ಟಿ ಇರಲಿ, ಅಂದರೆ ಕೆಟ್ಟದಾಗಿ ನಡೆಸ್ಕೋಬೇಡ ಅಂತ ಸ್ವಲ್ಪ ಸೌಮ್ಯವಾಗಿ ಹೇಳಿದ. ಮುದುಕಳಾಗಿದ್ದಾಳೆ. ಶೀಲ ಸಂಪನ್ನಳು, ಯಾವುದೇ ಕಾರಣಕ್ಕಾಗಿ ನಿನ್ನನ್ನು ತಿರಸ್ಕಾರ ಮಾಡಿದವಳಲ್ಲ. ಇಷ್ಟು ದಿವಸ ಇವಳ ಪಾಲಿಗೆ ನಾನಾದರೂ ಇದ್ದೆ, ಈಗ ನಾನೂ ಇಲ್ಲ. ಇದು ಭಯಂಕರವಾದಂಥ ದುಃಖ ಅವಳಿಗೆ ಇವತ್ತು ಬಂದು ಒದಗಿದೆ. ನೀನು ಹಿಂದೆ ಅವಳನ್ನು ಯಾವ ರೀತಿ ನೋಡ್ಕೊಳ್ತಿದ್ಯೋ ಅದಕ್ಕಿಂತ ಹೆಚ್ಚಾಗಿ ಅವಳನ್ನು ನೋಡ್ಕೊಳ್ಬೇಕು. ಅವಳು ಪುತ್ರ ಶೋಕದಿಂದ ಕೊರಗಬಾರದು, ಆ ಥರ ನೀನು ಅವಳನ್ನು ನೋಡ್ಕೊಳ್ಬೇಕು. ಅವಳು ಕೊರಗಿ ತನ್ನ ಜೀವವನ್ನೇ ಬಿಟ್ಟು ಪರಲೋಕಕ್ಕೆ ಹೋಗದಂತೆ ನೀನು ಅವಳನ್ನು ನೋಡ್ಕೊಳ್ಬೇಕು. ನನ್ನ ತಾಯಿಯನ್ನು ಯಥಾಯೋಗ್ಯವಾಗಿ ನೀನು ಸನ್ಮಾನಿಸಬೇಕು. ಇಮಾಂ ಮಹೇಂದ್ರೋಪಮ ಜಾತಗರ್ಧಿನೀಂ ತಥಾ ವಿಧಾತುಂ ಜನನೀಂ ಮಮಾರ್ಹಸಿ ಯಥಾ ವನಸ್ತೆ ಮಯಿ ಶೋಕಕರ್ಷಿತ ನ ಜೀವಿತಂ ನ್ಯಸ್ಯ ಯಮಕ್ಷಯಂ ಬೃಹೇತ್. ನನ್ನ ದುಃಖದಲ್ಲಿ ಇವಳು ಪರಲೋಕಕ್ಕೆ ಹೋಗದಂತೆ ನೀನು ನೋಡ್ಕೊಳ್ಬೇಕು. ನಾನು ಬರೋ ತನಕ ಅವಳನ್ನ ಜೀವಂತ ಇಡುವಂತೆ ನೋಡ್ಕೋ ಅಂತ ಸೂಕ್ಷ್ಮವಾಗಿ ಹೇಳಿದ. ಅಲ್ಲಿಗೆ 38ನೇ ಸರ್ಗ ಮುಕ್ತಾಯ ಆಗಿದೆ. ರಾಮ ಹೀಗೆ ಹೇಳಿದ್ದನ್ನು ಕೇಳಿ ಮುನಿಗಳಂತೆ ಆತ ನಿಂತಿದ್ದನ್ನು ನೋಡಿ ರಾಜನಿಗೆ ಮುಂದೇನು ಮಾಡಬೇಕು, ಏನು ಉತ್ತರ ಹೇಳಬೇಕು ಅಂತ ತಿಳಿದಂತಾಯ್ತು. ರಾಮನನ್ನು ನೋಡ್ಲಿಕ್ಕೂ ಆಗಲಿಲ್ಲ, ಅವನಿಗೆ ಮಾತನಾಡಲಿಕ್ಕೂ ಆಗಲಿಲ್ಲ. ಮತ್ತಷ್ಟು ಗೋಳಾಡಿದ. ಹಿಂದಿನ ಜನ್ಮದಲ್ಲಿ ಏನೋ ಭಯಂಕರ ಪಾಪ ಮಾಡಿದ್ದಿರ್ಬೇಕು ನಾನು, ಅನೇಕ ಹಸುಗಳನ್ನು ಅವುಗಳ ಕರುಗಳಿಂದ ಬೇರ್ಪಡಿಸಿರ್ಬೇಕು. ಅದರ ಪ್ರತಿಫಲವಾಗಿ ಈ ವೃದ್ಧಾಪ್ಯದಲ್ಲಿ ಮಗನಿಂದ ನಾನು ದೂರ ಇರಬೇಕಾಗಿದೆ. ಕೈ ನನಗೆ ಇಷ್ಟೆಲ್ಲ ದುಃಖ ಕೊಡ್ತಿದ್ರು ನನಗಿನ್ನೂ ಮರಣ ಬಂದಿಲ್ಲಲ್ಲ. ಯಾಕೆ ಬಹುಶಃ ಇನ್ನೂ ಕಾಲ ಸಮೀಪಿಸಿರ್ಲಿಕ್ಕಿಲ್ಲ, ಮರಣದ ಕಾಲ ಬಂದಿರಲಿಕ್ಕಿಲ್ಲ, ಅದಕ್ಕಾಗಿ ಮರಣ ಬಂದಿಲ್ಲ. ಅಗ್ನಿಗೆ ಸಮಾನನಾದಂಥ ನನ್ನ ಮಗ ಆ ರೇಷ್ಮೆ ವಸ್ತ್ರವನ್ನು ಕೆಳಗಿಟ್ಟು ತಪಸ್ವಿಗಳಂತೆ ನಿಂತಿದ್ದಾನಲ್ಲ ನನ್ನ ಎದುರಿಗೆ, ಅದನ್ನು ನೋಡ್ತಿದ್ದೇನೆ. ಆದರೆ ಇನ್ನೂ ನನ್ನ ಜೀವ ಹೋಗಿಲ್ಲ. ಈ ಕೈ ಒಬ್ಬಳ ಕಾರಣದಿಂದಾಗಿ ಇಡೀ ಸಾಮ್ರಾಜ್ಯ ಇವತ್ತಿಷ್ಟು ದುಃಖಕ್ಕೀಡಾಗಿದೆ ಅಂತ ಹೀಗೆ ನಾನಾ ಥರ ಗೋಳಾಡಿ ಒಂದ್ಸರಿ ಕೊನೆಗೊಮ್ಮೆ ರಾಮ ಅಂಥೇಳಿ ಆತನನ್ನ ಹೆಸರಿಡಿದು ಕರೆದ. ರಾಮೇತಿ ಸಕೃದೇವ ಭಕ್ತ ವ್ಯಾಹರ್ತು ನ ಶಶಾಕ. ಒಂದ್ಸರಿ ರಾಮ ಅಂತ, ಮುಂದೆ ಅವನಿಗೆ ಅದನ್ನು ಹೇಳಲಿಕ್ಕಾಗಲಿಲ್ಲ. ಮತ್ತೊಂದು ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಬಂತು. ಸುಮಂತ್ರನಿಗೆ ಹೇಳಿದ, ರಾಜರಿಗೆ ಯೋಗ್ಯವಾದ ರಥ ಸಿದ್ಧ ಮಾಡು, ಅದಕ್ಕೆ ಕುದುರೆಗಳನ್ನು ಹೂಡು, ರಾಮನನ್ನು ಅದರಲ್ಲಿ ಕೂಡಿಸ್ಕೊಂಡು ಗಡಿಯ ಆಚೆಗೆ ತನಕ ಬಿಟ್ಟು ಬಾ. ಏವಂ ಮನ್ಯೇ ಗುಣವತಾಂ ಗುಣಾನಾಂ ಫಲಮುಚ್ಯತೆ ಪಿತಾ ಮಾತ್ರ ಚ ಯತ್ ಸಾಧು ವೀರ ನಿರ್ವಾಸ್ಯತೆ ವನಂ. ನಮಗೂ ಎಲ್ಲರಿಗೂ ಹಿಂಗೆ ಅನಿಸ್ತಿರ್ತದೆ. ಒಂದ್ಸಲ ದಶರಥನಿಗೂ ಹೀಗೆ ಅನಿಸ್ತು, ಧರ್ಮರಾಜನಿಗೂ ಒಮ್ಮೆ ಅನಿಸ್ತು. ಏನಂದ್ರೆ ಜಗತ್ತಿನಲ್ಲಿ ಸದ್ಗುಣಶಾಲಿಗಳಾಗಿ, ಚಾರಿತ್ರ್ಯವಂತರಾಗಿ, ಧಾರ್ಮಿಕರಾಗಿ, ಪ್ರಾಮಾಣಿಕರಾಗಿ ಬದುಕುವವರಿಗೆ ಏನು ಫಲ ಅಂದ್ರೆ ಕಾಡಿಗೆ ಹೋಗೋದೇ ಫಲ. ಯಾಕಂದ್ರೆ ಅಂಥವ್ರನ್ನ, ಅಂಥ ಮಹಾತ್ಮರನ್ನ ಬೇರೆ ಯಾರೋ ಕಾಡಿಗಟ್ಟೋದು ಹೋಗ್ಲಿ, ಅಥವಾ ಬೇರೆ ಯಾರೋ ಆ ಪ್ರಾಮಾಣಿಕರಿಗೆ, ಸದ್ಗುಣವಂತರಿಗೆ ಅಪಕಾರ ಮಾಡೋದು ಹೋಗ್ಲಿ, ಅವ್ರ ತಂದೆ ತಾಯಿಗಳೇ ಅವ್ರನ್ನ ಕಾಡಿಗೆ ಕಳಿಸ್ತಿದ್ದಾರೆ. ಇದಂತ ದೌರ್ಭಾಗ್ಯ ಎಂದ ಅವನು. ಮಹಾಭಾರತದಲ್ಲಿ ಒಂದು ಶ್ಲೋಕ, ಕುಂತಿ ತನ್ನ ಸೊಸೆಗೆ, ದ್ರೌಪದಿಗೆ ಅಥವಾ ಮತ್ತೆ ಯಾರಿಗೂ ಇದ್ದಿರ್ಬೇಕು, ಆಶೀರ್ವಾದ ಮಾಡೋ ಶ್ಲೋಕ, ಗರ್ಭಿಣಿಯಾಗಿದ್ದಾಗ. ಭಾಗ್ಯವಂತಂ ಪ್ರಸೂಯೇತಾಹ ಮಾಶೂರಂ ಮಾಚ ಪಂಡಿತಂ ಶೂರಾಶ್ಚ ಪಂಡಿತಾಶ್ಚೈವ ಮಮ ಪುತ್ರಾಹ ವನಂ ಗತಾಹ. ಮಗನನ್ನು ಹೆರು. ಎಂಥ ಮಗನನ್ನು ಹೇರಬೇಕು ಅಂದ್ರೆ ಭಾಗ್ಯಶಾಲಿಯಾದ ಮಗನನ್ನು ಹೆರು. ಪಂಡಿತನೋ ಶೂರನೋ ಆದಂಥ ಮಗನನ್ನು ಹೆತ್ತೇನು ಮಾಡ್ತೀವಿ? ಯಾಕೆಂದ್ರೆ ನನ್ನ ಮಕ್ಕಳು ಪಂಡಿತರು ಹೌದು, ಶೂರರು ಹೌದು. ಮಮ ಪುತ್ರಾಹ ವನಂ ಗತಾಹ. ಅವ್ರು ಕಾಡಿಗೆ ಹೋಗಬೇಕಾಯ್ತು, ಅವ್ರಿಗೆ ಪ್ರತಿಫಲ ಅದು. ಪಿತಾ ಮಾತ್ರಾಚ, ತಂದೆ ತಾಯಿಗಳೇ ಅಂಥ ಸದ್ಗುಣಶಾಲಿಗಳಾದ ಮಕ್ಕಳನ್ನ ಕಾಡಿಗೆ ಕಳಿಸ್ತಾರೆ ಅಂದರೆ ಇನ್ನು ಜನ ಏನಂತ ತಿಳ್ಕೊತಾರೆ? ಇಷ್ಟೆಲ್ಲ ನಾವು ಧರ್ಮ ಕಾರ್ಯಗಳನ್ನು ಮಾಡಿಯೂ ಕೂಡ ಅದರ ಪ್ರತಿಫಲ ಏನು ಅಂತ ಮತ್ತೊಂದ್ಸರಿ ಮನುಷ್ಯರಿಗೆ ಒಮ್ಮೆ ಮನಸ್ಸಿರ್ತದೆ. ವನವಾಸಕ್ಕೆ ಬಂದಾಗ ಧರ್ಮರಾಜನಿಗೆ ಹಾಗೆ ಒಂದು ಅನಿಸಿತ್ತು. ಹಿಂದೊಮ್ಮೆ ಅದನ್ನು ಹೇಳಿದ್ದೆ ಅಂತ ನನಗೆ. ಇಷ್ಟೆಲ್ಲ ಮಾಡಿದೆ, ನಾವಿಷ್ಟೆಲ್ಲ ಧಾರ್ಮಿಕರಾಗಿದ್ದೇವೆ, ಪ್ರಾಮಾಣಿಕರಾಗಿದ್ದೇವೆ, ಸದ್ಗುಣಶಾಲಿಗಳೌದು, ಆದರೂ ನಾವು ವನವಾಸಕ್ಕೆ ಬರಬೇಕಾಯ್ತಲ್ಲ, ಇಷ್ಟೆಲ್ಲ ಕಷ್ಟಪಡಬೇಕಾಯ್ತಲ್ಲ. ದುರ್ಯೋಧನಾದಿಗಳು ಧಾರ್ಮಿಕರು ಅಲ್ಲ, ಸಜ್ಜನರೂ ಅಲ್ಲ, ಅವ್ರು ಸುಖವಾಗಿ ಮೆರೀತಿದ್ದಾರಲ್ಲ ಅಂತ
ಆ ವನವಾಸದಲ್ಲಿ ತನ್ನ ಸಮೀಪ ಇದ್ದಂಥ ಒಬ್ಬ ಋಷಿ, ಮಾರ್ಕಂಡೇಯ ಋಷಿ ಇದ್ದಿರಬೇಕು. ಅವನು ಕೇಳಿದ, ಆತ ಸಮಾಧಾನ ಮಾಡಿದ. ಏನು ಸಜ್ಜನರಾದವರಿಗೆ, ಪ್ರಾಮಾಣಿಕರಾದವರಿಗೆ, ಸದ್ಗುಣಶಾಲಿಗಳಿಗೆ ಈ ಬಂದು ಒದಗಿರುವಂಥ ಸ್ಥಿತಿ ಏನಿದೆ ಇದು ತಾತ್ಕಾಲಿಕವಾದದ್ದು. ಮುಂದೆ ಅವರಿಗೆ ಶಾಶ್ವತವಾದಂಥ ಸುಖ ಕಾದಿದೆ. ಹಾಗಾಗಿ ಸದ್ವೃತ್ತದಲ್ಲಿ, ಧರ್ಮದಲ್ಲಿ, ಪ್ರಾಮಾಣಿಕತೆಯಲ್ಲಿ ನಂಬಿಕೆ ಕಳ್ಕೋಬೇಡ ಅಂತ ಆ ಋಷಿ ಅವನಿಗೆ ಉಪದೇಶ ಮಾಡಿದ್ದ. ಅಂಥದ್ದೇ ಇದೊಂದು ಶ್ಲೋಕ ಅಷ್ಟೆ. ಸುಮಂತ್ರ ಕೂಡಲೇ ಸಿದ್ಧ ಆದ. ಅಂತ ಒಂದು ರಥ ಸಿದ್ಧ ಮಾಡಿದ, ರಾಜನ ಬಳಿಗೆ ತಂದ. ಆಮೇಲೆ ಆ ರಾಜ ಏನ್ ಮಾಡಿದ, ಕೋಶಾಧ್ಯಕ್ಷನನ್ನು ಕರೆದ. ಆ ಕೋಶಾಧ್ಯಕ್ಷನಿಗೆ ಗೊತ್ತು ಎಲ್ಲೆಲ್ಲಿ ಏನೇನು ಸಂಪತ್ತಿದೆ, ಏನು ಅನರ್ಘ್ಯ ವಸ್ತುಗಳಿವೆ ಅಂತೆಲ್ಲ. ಸೀತೆ ನನ್ನ ಸೊಸೆ 14 ವರ್ಷಗಳ ಕಾಲ ವನವಾಸದಲ್ಲಿ ಇರಬೇಕಾಗಿದೆ, ಅವಳಿಗೆ ಅಷ್ಟು ವರ್ಷಕ್ಕೆ ಬೇಕಾದಂಥ ಉಡುಗೆ ತೊಡುಗೆಗಳು, ಆಭರಣಗಳು ಎಲ್ಲನೂ ಲೆಕ್ಕ ಹಾಕಿ ತೆಗೆದುಕೊಂಡ್ರ. ಕೋಶಾಗಾರಕ್ಕೆ ಹೋದ ಆ ಧನಾಧ್ಯಕ್ಷ, ಎಲ್ಲನೂ ತೆಗೆದುಕೊಂಡು ಬಂದ, ಸೀತೆಗೆ ಒಪ್ಪಿಸಿದ. ಅವಳು ಮತ್ತೆ ಹಿಂದಿನಂತೆ ಸಕಲ ರೀತಿಯಲ್ಲಿ ತನ್ನ ಅಲಂಕಾರ ಮಾಡಿಕೊಂಡ್ಳು. ಅಲಂಕಾರ ಮಾಡಿಕೊಂಡು ಆ ಅರಮನೆಯನ್ನು ಬೆಳಗಿದಳು. ಆ ಸೀತೆಯನ್ನು ಕೌಸಲ್ಯ ತಬ್ಬಿಕೊಂಡ್ಳು. ನೀನು ಅರಣ್ಯದಲ್ಲಿ ಹೇಗಿರಬೇಕು ಅದನ್ನು ಅವಳಿಗೆ ಉಪದೇಶ ಮಾಡಿದ್ಲು. ಸಜ್ಜನರಾದಂಥ ಕುಲಸ್ತ್ರೀಯರು ಹೇಗಿರ್ತಾರೆ, ದುಷ್ಟರು ಹೇಗಿರ್ತಾರೆ. ಸಜ್ಜನರಾದಂಥ ಸ್ತ್ರೀಯರು ಯಾವತ್ತೂ ಕೂಡ ಗಂಡರನ್ನು ಅನುಸರಿಸಿಕೊಂಡಿರ್ತಾರೆ, ಗಂಡನನ್ನು ಅವ್ರು ತಿರಸ್ಕಾರ ಮಾಡೋದಿಲ್ಲ. ಆದರೆ ದುರ್ಜನರಾದಂಥ ಸ್ತ್ರೀಯರು ಗಂಡ ಎಷ್ಟೇ ಅವರಿಗೆ ಒಳ್ಳೇದು ಮಾಡಿದ್ರು, ಗಂಡ ಅವರಿಗೆ ಬೇಕಾಷ್ಟು ಭೋಗ ಭಾಗ್ಯಗಳನ್ನ, ಸುಖಗಳನ್ನು ಕೊಟ್ಟರು, ಆ ಗಂಡನನ್ನು ಅವರು ತಿರಸ್ಕಾರ ಮಾಡ್ತಾರೆ. ಭರ್ತಾರಂ ನ ಅನುಮನ್ಯಂತೆ ವಿನಿಪಾತಗತಂ ಸ್ತ್ರೀಯ. ಯಾವಾಗ ಅಂತಂದ್ರೆ ಗಂಡ ಸರಿಯಾದಂಥ ಭೋಗ ಭಾಗ್ಯಗಳನ್ನು ಅನುಭವಿಸಿಕೊಂಡಿದ್ದಾಗ, ಅವನಿಗೆ ಸ್ಥಾನಮಾನ ಇದ್ದಾಗ ಇವರು ಆತನ ಜೊತೆ ಇರ್ತಾರೆ. ಆತ ಒಮ್ಮೇನಾದ್ರೂ ಬಿದ್ದ ಅಂದ್ರೆ ಇವರು ಆತನನ್ನು ಕಡೆಗಣಿಸಿ ಬಿಡ್ತಾರೆ. ಇದು ದುಷ್ಟ ಸ್ತ್ರೀಯರ ಸ್ವಭಾವ. ಏಷ ಸ್ವಭಾವ ನಾರೀಣ, ದುಷ್ಟ ಸ್ತ್ರೀಯರ ಸ್ವಭಾವ ಇದು. ಅನುಭೂಯ, ಎಲ್ಲಾ ಥರ ಸುಖ ಅನುಭವಿಸ್ತಾರೆ ಯಾವಾಗ ಗಂಡ ಸರಿ ಇದ್ದಾಗ. ಅಲ್ಪಮಪ್ಯಾಪದಂ ಪ್ರಾಪ್ಯ ದುಷ್ಯಂತಿ ಪ್ರಜಹಂತ್ಯತಿ. ಗಂಡನಿಗೆ ಏನಾದರೂ ಸ್ವಲ್ಪ ಸ್ಥಾನ ಭ್ರಂಶ ಆದರೆ ಇವರು ಆತನನ್ನು ತಿರಸ್ಕಾರ ಮಾಡಿಬಿಡ್ತಾರೆ. ಸುಳ್ಳು ಹೇಳುವಂಥ ಸ್ವಭಾವದವರವರು, ವಿಕಾರವಾದಂಥ ಸ್ವಭಾವದವರು, ಪರಪುರುಷರ ಮನಸ್ಸನ್ನ ತಮ್ಮ ಹಾವಭಾವ ವಿಲಾಸಗಳ ಮೂಲಕ ಚಂಚಲವನ್ನಾಗಿ ಮಾಡ್ತಾರೆ. ಅವ್ರ ಮನಸ್ಸು ಎಂಥದ್ದು ತಿಳ್ಕೊಳ್ಳೋದೇ ಕಷ್ಟ. ಕ್ಷಣ ಮಾತ್ರ ದ್ವಿರಾಗಿಣ, ಒಮ್ಮೆ ವೈರಾಗ್ಯಶಾಲಿನಿಯರಂತೆ ತೋರಿಸ್ಕೋತಾರೆ, ಒಮ್ಮೆ ವಿಲಾಸಿನಿ ಅಂತ ತೋರಿಸ್ಕೋತಾರೆ. ತಮ್ಮನ್ನು ಅನುಸರಿಸಿ ತಮ್ಮ ಆಕೃಷ್ಟರಾಗಿ ಯಾರು ಬಂದಿರ್ತಾರೆ ಅವ್ರನ್ನೇ ತಿರಸ್ಕಾರ ಮಾಡಿಬಿಡ್ತಾರೆ, ಕೈ ಕೊಟ್ಟು ಬಿಡ್ತಾರೆ. ನ ಕುಲಂ ನ ಕೃತಂ ವಿದ್ಯಾಂ ನ ದತ್ತಂ ನಾಪಿ ಸಂಗ್ರಹಂ ಸ್ತ್ರೀಣಾಂ ಗೃಹಾತಿ ಹೃದಯಂ ಅನಿತ್ಯ ಹೃದಯಾಹಿತಾಹ. ಸ್ತ್ರೀಯ ಸ್ವಭಾವ ಚಂಚಲ. ಅವರಿಗೆ ನಿಮ್ಮ ಕುಲ ಬೇಕಾಗಿಲ್ಲ, ನೀವು ಮಾಡಿದ ಉಪಕಾರ ಬೇಕಾಗಿಲ್ಲ, ನೀವೆಷ್ಟು ದೊಡ್ಡ ಪಂಡಿತರು ಅನ್ನೋದು ಬೇಕಾಗಿಲ್ಲ, ನಿಮ್ಮ ರೂಪ, ನಿಮ್ಮ ಉಡುಗೆ ತೊಡುಗೆ ಅದ್ಯಾವುದೂ ಬೇಕಾಗಿಲ್ಲ. ಪಾಣಿಗ್ರಹಣ ಮಾಡಿದವರು, ಅಗ್ನಿ ಸಾಕ್ಷಿಯಾಗಿ ಪಾಣಿಗ್ರಹಣ ಮಾಡಿದವರು, ಸಪ್ತಪತಿ ತುಳಿದವರು ನನ್ನ ಜೊತೆ ಅಂತ ಅದನ್ನು ಅವರು ಸ್ವೀಕಾರ ಲೆಕ್ಕ ಮಾಡೋದಿಲ್ಲ. ಸ್ವೇಚ್ಛೆಯಿಂದ ಮನಬಂದಂತೆ ವರ್ತಿಸ್ತಾರೆ. ಸ್ತ್ರೀಯರ ಸ್ವಭಾವ ಇದು. ಅನಿತ್ಯ ಹೃದಯಾಹ, ಚಂಚಲವಾದ ಸ್ವಭಾವ ಇದ್ದವರವರು. ಇದೆಲ್ಲ ದುಷ್ಟ ಸ್ತ್ರೀಯರ ಸ್ವಭಾವದ ಬಗ್ಗೆ ಆಕೆ ಹೇಳಿದ್ಲು. ಸಾಧ್ವಿಯರ ಸ್ವಭಾವ ಹೇಗೆ? ಸತ್ಯವಚನ, ಗುರುಗಳ ಹಿತೋಪದೇಶ ಶ್ರವಣ, ಸ್ವಕುಲೋಚಿತವಾದಂಥ ಮರ್ಯಾದೆ ಮತ್ತು ಸದಾ ಪತಿಗೆ ಮಾಡುವಂಥ ಸೇವೆ, ಇದರಲ್ಲಿ ಅವರು ಯಾವತ್ತೂ ಮಗ್ನರಾಗಿರ್ತಾರೆ. ನಿನ್ನ ಗಂಡ ರಾಮ ಇವತ್ತು ಅರಣ್ಯಕ್ಕೆ ಹೊರಟಿದ್ದಾನೆ ಅನ್ನೋ ಕಾರಣಕ್ಕಾಗಿ ತಿರಸ್ಕಾರ ಮಾಡಬೇಡ. ತವ ದೈವತು ಮಸ್ತ್ವೇಷ, ಈತನ ನಿನಗೆ ದೇವರು. ನಿರ್ಧನ ಸದನೋಪಿವ, ಆತ ಸ್ಥಾನಮಾನದಲ್ಲಿ ಇರಲಿ ಅಥವಾ ಸ್ಥಾನ ಭ್ರಷ್ಟನಾಗಿರಲಿ. ಸೀತೆ ಕೈ ಮುಗಿದು ಹೇಳಿದ್ದಂತೆ, ನೀನು ಅನುಶಾಸನ ಮಾಡಿದಂತೆ ನಾನು ನಡ್ಕೊಳ್ತೇನೆ, ಇದನ್ನು ನಾನು ಕೂಡ ತಿಳಿದಿದ್ದೇನೆ, ನನ್ನ ತಂದೆ ತಾಯಿಯರೇ ನನಗಿದನ್ನು ಹೇಳಿದ್ದಾರೆ. ದುಷ್ಟ ಸ್ತ್ರೀಯರ ಹೋಲಿಕೆ ನನಗೆ ಕೊಡಬೇಡ. ಪತಿವ್ರತ ಧರ್ಮವನ್ನು ನಾನು ಎಂದೂ ಕೂಡ ಪರಿತ್ಯಾಗ ಮಾಡುವವಳಲ್ಲ. ಚಂದ್ರನ ಬೆಳದಿಂಗಳು ಎರಡೂ ಎಂದು ಬೇರ್ಪಡೋದಿಲ್ವೋ ಹಾಗೆ ನಾನು ಬೇರ್ಪಡೋದಿಲ್ಲ. ನಾತಂತ್ರೀ ವಾದ್ಯತೆ ವೀಣ ನಾಚಕ್ರೋ ವರ್ತತೆ ರಸಃ ನಾಪತಿ ಸುಖಮೇಧೀತ ಯಾಸ್ಯಾದಪಿ ಶತಾತ್ಮಜ.
100 ಮಕ್ಕಳಿದ್ರೂ ಕೂಡ ಗಂಡಲ್ಲದೆ ಇದ್ರೆ ಸ್ತ್ರೀಗೆ ಸುಖ ಇಲ್ಲ, ಅದು ನನಗೆ ಗೊತ್ತು. ಅದಕ್ಕೊಂದೆರಡು ಒಳ್ಳೆ ಉದಾಹರಣೆ ಕೊಟ್ಲು ಅವಳು. ಹೇಗೆ ಅಂದರೆ, ನಾ ಅತಂತ್ರಿ ವಾದ್ಯತೆ ವೀಣಾ, ತಂತಿ ಇಲ್ಲದೆ ವೀಣೆ ನುಡಿಯಲಾರದು, ಚಕ್ರವಿಲ್ಲದೆ ರಥ ಮುಂದುವರಿಯೋದಿಲ್ಲ. ರಥ ಎಷ್ಟೇ ದೊಡ್ಡದಾದ್ರೂ, ಎಷ್ಟೇ ವೈಭವೋಪೇತ ಆಗಿದ್ದರೂ ಚಕ್ರ ಬೇಕೇ ಬೇಕಲ್ಲ. ಹಾಗೆ ಗಂಡ ತಂತಿ ಇದ್ದಂತೆ, ಹೆಂಡತಿ ವೀಣೆ ಇದ್ದಂತೆ. ತಂದೆ ತಾಯಿ ಮಕ್ಕಳು ಇವರೆಲ್ಲ ಕೊಡುವಂಥ ಸುಖ ಏನಿದೆ, ಇದು ಅಶಾಶ್ವತವಾದ ಸುಖ ಇದೆ. ಆದರೆ ಗಂಡ ಕೊಡೋ ಸುಖ ಏನಿದೆ, ಅದು ಅಪರಿಮಿತವಾದ ಸುಖ, ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಎರಡರಲ್ಲೂ ಕೂಡ. ಅಂತಹ ಗಂಡನನ್ನು ನಾವು ಯಾವತ್ತೂ ಕೂಡ ಗೌರವದಿಂದ ನೋಡ್ಕೋಬೇಕು, ಅದು ನನಗೆ ಗೊತ್ತು. ಇದನ್ನು ನಾನು ತಂದೆ ತಾಯಿ ಗುರು ಹಿರಿಯರು ನಮ್ಮ ಗುರುಗಳೆಲ್ಲರ ಮೂಲಕ ತಿಳ್ಕೊಂಡಿದ್ದೇನೆ. ಅಂಥವನು ನಾನು ನನ್ನ ಪತಿಯನ್ನು ತಿರಸ್ಕಾರ ಮಾಡ್ತೇನೆ ನಾನು. ಹೀಗೆ ಸೀತೆ ಉತ್ತರಿಸಿದ್ಲು. ಆಮೇಲೆ ರಾಮ ಕೌಸಲ್ಯಗೆ ಹೋಗಿ ನಮಸ್ಕಾರ ಮಾಡಿ ಹೇಳಿದ, ನೀನು ದುಃಖ ಪಡಬೇಡ, ತಂದೆಯನ್ನು ನೋಡ್ಕೋ. ವನವಾಸದ 14 ವರ್ಷ ಅಂದೇನು ಬಹಳ ದೊಡ್ಡದಲ್ಲ, ಅದು ದೀರ್ಘ ಅಲ್ಲ. ನೀನು ಮಲಗಿ ಹೇಳುವಷ್ಟರಲ್ಲಿ, ಇವತ್ತು ರಾತ್ರಿ ಮಲಗು, ಬೆಳಿಗ್ಗೆ ಹೇಳುವಷ್ಟು ಕ್ಷಿಪ್ರ ಕಾಲದಲ್ಲೇ ನನ್ನ ವನವಾಸ ಮುಗಿದು ಹೋಗ್ತದೆ, ನಾನು ಬೇಗ ಬಂದು ಬಿಡ್ತೇನೆ. ಹಾಗಾಗಿ ನೀನು ಯಾವುದೇ ರೀತಿ ದುಃಖಕ್ಕೆ ಈಡಾಗಬೇಕಾಗಿಲ್ಲ. ಸುತ್ತಾಯಾಸ್ತೆ ಗಮಿಷ್ಯಂತಿ 9 ವರ್ಷಾಣಿ ಪಂಚಚ. ಸುತ್ತಾಯ, ನೀನು ಮಲ್ಕೊಂಡು ಹೇಳೋ ಹೊತ್ತಿಗೆ ಎಲ್ಲ ಮುಗಿದು ಹೋಗ್ತದೆ. ನಾನು ನಿನ್ನ ಕಡೆ ಬರ್ತೇನೆ, ನನ್ನನ್ನು ನೀನು ನೋಡ್ತೀನಿ. ಅವಳಿಗೆ ಹೀಗೆ ಹೇಳಿದ. ಉಳಿದ ತಾಯಂದ್ರು ಇದ್ರಲ್ಲ, 350 ಜನ ತಾಯಂದ್ರು, ಅವ್ರಿಗೂ ಎಲ್ಲರಿಗೂ ಹೇಳಿದ, ಸಂವಾಸಾತ್ ಪರುಷಂ ಕಿಂಚಿತ್ ಅಜ್ಞಾನಾದ್ವಾಪಿ ಯತ್ಕೃತಂ. ಸಲಿಗೆ ಕಾರಣದಿಂದ ಒಟ್ಟಿಗೆ ಇದ್ವಲ್ಲ, ದೂರ ದೂರದಲ್ಲಿ ಮನುಷ್ಯ ಇದ್ದರೆ ಯಾವತ್ತೋ ಒಂದ್ಸರಿ ಭೇಟಿ ಆಗಬೇಕಾಗಿರ್ತದೆ. ಹೆಚ್ಚಿನ ಪರಿಚಯ ಇರೋದಿಲ್ಲ, ಅದರಿಂದ ದುರ್ಗುಣಗಳ ಅಥವಾ ಸದ್ಗುಣಗಳ ಪರಿಚಯ ಆಗೋದಿಲ್ಲ. ಆಗ ದುರ್ಗುಣಗಳು ಹೊರಗೆ ಬರೋದಿಲ್ಲ. ದಿನನಿತ್ಯ ಮನೆಯಲ್ಲಿ ಯಾರಿರ್ತಾರೆ ಅವ್ರ ಜೊತೆ ಹೆಚ್ಚಿನ ಸಲಿಗೆ, ಹೆಚ್ಚಿನ ವಹಿವಾಟಿನಿಂದಾಗಿ ನಮ್ಮ ಒಳಗಿನ ದುರ್ಗುಣಗಳು ಹೊರಗೆ ಬರಲಿಕ್ಕೆ ಅವಕಾಶ ಆಗ್ತಿರ್ತದೆ. ಹಾಗಾಗಿ ಏನಾದರೂ ತಿಳಿದೇನೋ ನಿಮಗೇನಾದರೂ ನಾನು ಅಸಮಾಧಾನ ಆಗುವಂಥ ಕಾರ್ಯ ಮಾಡಿದ್ದರೆ, ಕಠಿಣವಾದಂಥ ಮಾತನ್ನೇನಾದರೂ ಆಡಿದ್ದರೆ ಅದನ್ನು ನೀವು ಕ್ಷಮಿಸಬೇಕು. ತನ್ನೇ ಸಮನುಜಾನೀತ, ಕ್ಷಮಿಸಬೇಕು. ಮತ್ತು ನಾನು ವನವಾಸಕ್ಕೆ ಹೋಲಿಕ್ಕೆ ನೀವು ಅನುಮತಿ ಕೊಡಬೇಕು. ರಾಮ ಹೀಗೆ ಮಾತಾಡಿದ್ದು ನೋಡಿ ಅವರಿಗೆಲ್ಲರಿಗೂ ಖೇದ ಆಯಿತು. ಎಂದೂ ರಾಮ ನಮಗೆ ಯಾವ ಥರ ಕೆಟ್ಟ ಮಾತನ್ನು ಆಡಿದವನಲ್ಲ, ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಹೆಣ್ಣು ಕ್ರೌಂಚ ಪಕ್ಷಿಗಳಂತೆ, ಕೊಕ್ಕರೆ ಪಕ್ಷಿಗಳಂತೆ ರಾಮ ಕಾಡಿಗೆ ಹೊರಟು ನಿಂತದ್ದನ್ನು ನೋಡಿ ದುಃಖಪಟ್ಟರು. ಅವರು ದುಃಖಪಟ್ಟಿದ್ದು ಅಳುವಂಥ ಧ್ವನಿ ಅಂತಃಪುರದಲ್ಲಿ ಎಲ್ಲ ಕಡೆ ತುಂಬಿ ಹೋಯಿತು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 39ನೇ ಸರ್ಕ ಮುಕ್ತಾಯ ಆಗಿದೆ.